ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಭೀಕರವಾಗಿ ಕೊಲೆ ಮಾಡಿದ್ದು ದರ್ಶನ್ ಮತ್ತು ತಂಡದವರು. ಈ ತಂಡಕ್ಕೆ ಈ ಕ್ರಿಮಿನಲ್ಗಳಿಗೆ ಗುದ್ದುವಂತ ಅಥವಾ ಇವರನ್ನ ವಿಚಾರಣೆ ನಡೆಸುವಂತ ಕೆಲಸವನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಈಗ ಪೊಲೀಸರು ಯಾವ ಹಂತಕ್ಕೆ ಬಂದಿದ್ದಾರೆ, ತನಿಖೆ ಯಾವ ಹಂತಕ್ಕೆ ಬಂದಿದೆ, ಮುಂದೆ ಏನಾಗಬಹುದು ಈ ಪ್ರಕರಣ, ಈ ಕುರಿತು ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ಚರ್ಚಾ ವಿಷಯ 21 ಸಾಕ್ಷ್ಯ ರೌಡಿ ಗ್ಯಾಂಗ್ ಹಾವಳಿ. ಕೊಲೆ ಮಾಡಿದಂತ ಆರೋಪಿಗಳು ಹಾಗೇನೆ ಅವರ ಜೊತೆಗಿದ್ದವರು, ಡೆಡ್ ಬಾಡಿಯನ್ನ ಸಾಗಿಸಿದವರು ಎಲ್ಲರೂ ಕೂಡ ಅಂಧರಾಗಿದ್ದಾರೆ. ಪೊಲೀಸರು ವಿಚಾರಣೆ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನಾಗ್ಲೇ ಹೇಳ್ತಾ ಇದ್ದೆ ಮುಂದೆ ಏನಾಗಬಹುದು ಅಂತೇಳಿ. ಕೊಲೆ ಆರೋಪ ಸಾಬೀತಾದ್ರೆ ರೌಡಿ ಪಟ್ಟಿಗಿಂತಲೂ ಹೆಚ್ಚು. ರೌಡಿ ಪಟ್ಟಿಯಲ್ಲಿ ABC ಕ್ರಮಾಂಕದ ಶೀಟ್ ಓಪನ್ ಇರುತ್ತೆ. ದರ್ಶನ್ ವಿರುದ್ಧ ಕಾಮಾಕ್ಷಿಪಾಳ್ಯದಲ್ಲಿ ಬಿ ರೌಡಿ ಶೀಟ್ ದಾಖಲಾಗುತ್ತಾ? ಹಾಗಾದ್ರೆ MOB ದಾಖಲಾದ್ರೆ ಮಾತ್ರ ಆರೋಪಿಯ ಚರಿತ್ರೆ ಬದಲಾವಣೆ ಅಸಾಧ್ಯ. ದರ್ಶನ್ ವಿರುದ್ಧ NCRB ಅಂತ ಹೇಳಿದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, ಹಾಗೇನೆ SCRB ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, ಈ ದಾಖಲೆಯಲ್ಲೂ ಕೂಡ MOB ಸಂಭವ ಇದೆ ಎನ್ನುವಂಥದ್ದು ಗೊತ್ತಾಗಿದೆ. ಚಕ್ರವರ್ತಿ ಬಿರುದುಗಳು, ದರ್ಶನ್ಗೆ ಕರೆಯುವಂತ ಬಿರುದುಗಳು. ಆದ್ರೆ ಈಗ ಎಲ್ಲಿದ್ದಾರೆ? ಚಕ್ರವರ್ತಿ ವಿರುದ್ಧ ರೌಡಿ ಶೀಟರ್ ಅಥವಾ MOB ದಾಖಲು ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿ 21 ಸಾಕ್ಷಿಗಳನ್ನ ಕಲೆ ಹಾಕುವಲ್ಲಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಏನಾಗಬಹುದು ಪ್ರಕರಣ ಮುಂದಿನ ಹಂತದಲ್ಲಿ? ಒಂದ್ ಕಡೆಯಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆರೋಪಿಗಳ ಕಸ್ಟಡಿ ನಾಳೆಗೆ ಮುಗಿಯುತ್ತೆ, ಭಾನುವಾರಕ್ಕೆ ಮುಗಿಯುತ್ತೆ. ಆದ್ರೆ ಇವತ್ತೇ ಕೋರ್ಟಿಗೆ ಅವರನ್ನ ಹಾಜರುಪಡಿಸ್ತಾರಾ ಅಂತೇಳಿ. ಹಾಗಾದ್ರೆ ಈ ಪ್ರಕರಣದಲ್ಲಿ ಪೊಲೀಸರು ಕಲೆ ಹಾಕಿರುವಂತ ಸಾಕ್ಷಿಗಳೆಷ್ಟು? ನಾನಾಗ್ಲೇ ಹೇಳ್ತಾ ಇದ್ದೆ 21 ಸಾಕ್ಷಿಗಳನ್ನ ಪೊಲೀಸರು ಈಗಾಗಲೇ ಕಲೆ ಹಾಕಿದ್ದಾರೆ ಅಂತ ಹೇಳಿ. ಆ ಸಾಕ್ಷಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಯಾವೆಲ್ಲ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಇವೆ ಎಳೆಯಾಗಿ ನೋಡ್ತಾ ಹೋಗೋದಾದ್ರೆ, ಒಂದು, ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಸೇರಿ 6 ಆರೋಪಿಗಳು ಇರೋದು ದೃಢಪಟ್ಟಿದೆ. ಈ ಸಾಕ್ಷಿಯನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ ಪ್ರಮುಖವಾಗಿ. ಇನ್ನೊಂದು ಕಡೆಯಲ್ಲಿ ಕೊಲೆ ನಡೆದ ನಂತರ ಇಬ್ಬರು ಆರೋಪಿಗಳು ಕೃತ್ಯದ ಬಗ್ಗೆ ಚರ್ಚೆ ಮಾಡಿರುವಂತ ಕಾಲ್ ಡೀಟೇಲ್ಸ್, ಹಾಗೇನೆ ಕೊಲೆ ನಡೆದ ಬಳಿಕ ಕಾರ್ತಿಕ್, ಕೇಶವ್, ನಿಖಿಲ್ ನಾಯಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆದ್ರು. ಇದು ಸಾಕ್ಷ್ಯ ನಂಬರ್ 3 ತನಿಖಾಧಿಕಾರಿಗಳಿಗೆ ಸಿಕ್ಕಿದೆ. ಕೊಲೆ ನಡೆದ ನಂತರ ಇಬ್ಬರು ಆರೋಪಿಗಳು ಕೃತ್ಯದ ಬಗ್ಗೆ ಕಾಲ್ನಲ್ಲಿ ಕರೆ ಮಾಡಿ ಮಾತಾಡ್ತಾರೆ. ಇಬ್ಬರ ಕಾಲ್ ಡೀಟೇಲ್ಸ್ ಕೂಡ ಕಲೆ ಹಾಕುವಂತ ಕೆಲಸವನ್ನ ಇಲ್ಲಿ ಪೊಲೀಸರು ಮಾಡಿದ್ದಾರೆ. ಸಾಕ್ಷ್ಯ ನಂಬರ್ 3 ಕೊಲೆ ನಡೆದ ಬಳಿಕ ಕಾರ್ತಿಕ್, ಕೇಶವ್, ನಿಖಿಲ್ ನಾಯಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗ್ತಾರೆ. ಪೊಲೀಸ್ ಠಾಣೆಗೆ ಬರ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದು ನಾವೇ ಕೊಲೆ ಮಾಡಿದ್ದೀವಿ, ಹಣಕಾಸಿನ ವಿಚಾರಕ್ಕೆ ಕೊಲೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಪೊಲೀಸರು ಇದನ್ನೆಲ್ಲ ನಂಬೋದಿಲ್ಲ. ಸರಿಯಾಗಿ ಬೆಂಡೆತ್ತದಾಗ ಬಾಯಿ ಬಿಡ್ತಾರೆ, ಕೊಲೆ ಮಾಡಿದ್ದು ಯಾವ ವಿಚಾರಕ್ಕಾಗಿ ಅಂತೇಳಿ. ಸಾಕ್ಷ್ಯ ನಂಬರ್ 4 ರೇಣುಕಾ ಸ್ವಾಮಿ ಮೃತದೇಹವನ್ನು ಬಿಸಾಡೋಕೆ ಡೀಲ್ ನಡೆಸಲಾಗಿದ್ದ 30 ಲಕ್ಷ ಹಣವನ್ನು ಕೂಡ ಸೀಸ್ ಮಾಡಲಾಗಿದೆ. ಇಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ಬಳಿಕ ಈ ಮೃತದೇಹವನ್ನ ಬಿಸಾಡೋಕೆ, ಈ ಶವವನ್ನ ಬಿಸಾಡೋಕೆ ಒಂದು ದೊಡ್ಡ ಡೀಲ್ ಆಗಿತ್ತು. ಅಷ್ಟೇ ಅಲ್ಲದೆ ಸರೆಂಡರ್ ಆಗೋಕ್ಕೂ ಕೂಡ ಡೀಲ್ ಆಗಿತ್ತು. ಅದು 30 ಲಕ್ಷ, ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಸರೆಂಡರ್ ಆದವರ ವಿಚಾರಣೆ ವೇಳೆ ಪ್ರದೋಷ್, ಪವನ್, ವಿನಯ್ ಹೆಸರು ಬಹಿರಂಗಗೊಂಡಿದೆ. ಹಾಗೇನೆ ಇನ್ನೊಂದು ಕಡೆಯಲ್ಲಿ ಸಾಕ್ಷ್ಯ ನಂಬರ್ 5 ಕೂಡ ಗಮನಿಸ್ತಾ ಇದ್ದೀರಿ. ಸಾಕ್ಷ್ಯ ನಂಬರ್ 6 ವಿನಯ್, ಪವನ್, ಪ್ರದೋಷ್ ವಿಚಾರಣೆ ವೇಳೆ ದರ್ಶನ್, ಪವಿತ್ರ ಗೌಡ ಹೆಸರು ಬಹಿರಂಗಗೊಂಡಿದೆ. ಇದು ಸಾಕ್ಷ್ಯ ನಂಬರ್ 6. ಮೊದಲು ವಿನಯ್, ಪವನ್, ಪ್ರದೋಷನ್ನ ಎತ್ತಾಕೊಂಡು ಬಂದು ವಿಚಾರಣೆಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ದರ್ಶನ್, ಪವಿತ್ರ ಗೌಡ ಹೆಸರು ಬಾಯಿ ಬಿಡ್ತಾ. ಇಲ್ಲಿ ಪ್ರಕರಣದಲ್ಲಿ ಪವಿತ್ರ ಗೌಡ A1 ಆರೋಪಿ, ದರ್ಶನ್ A2 ಆರೋಪಿ. ಗಮನಿಸಬೇಕಾದಂತ ಅಂಶ ವೀಕ್ಷಕರೇ, ಇದು ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ಬಗ್ಗೆ ಪವನ್ಗೆ ತಿಳಿಸಿದ್ದು, ಆತನ ಮೂಲಕ ದರ್ಶನ್ಗೆ ತಿಳಿಸಿದ್ದಾಗಿ ಪವಿತ್ರ ಹೇಳಿಕೆ ಕೊಟ್ಟಿದ್ದಾರಂತೆ. ಇದು ಕೂಡ ಪ್ರಮುಖ ಆಗುತ್ತೆ. ಏನಾಯ್ತು, ಯಾಕೆ ಇಲ್ಲಿ ಕರೆಸ್ಕೊಂಡ್ರಿ? ಏನು ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರನಿಂದ ರೇಣುಕಾ ಸ್ವಾಮಿ ಕಿಡ್ನಾಪ್ ಆಗಿತ್ತು. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ರಾಜರಾಜೇಶ್ವರಿ ನಗರದ
ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬರ್ತಾರೆ ರೇಣುಕಾ ಸ್ವಾಮಿಯನ್ನ. ಸಾಕ್ಷ್ಯ ನಂಬರ್ 8, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಕಿಡ್ನಾಪ್ ಮಾಡಿದ್ದು ರೇಣುಕಾ ಸ್ವಾಮಿಯನ್ನ. 9, ಪವನ್ ದರ್ಶನ್ ಹೇಳಿದಂತೆ ರೇಣುಕಾ ಸ್ವಾಮಿ ಕರೆ ತಂದಿರುವುದಾಗಿ ರಾಘವೇಂದ್ರ ಸ್ಟೇಟ್ಮೆಂಟ್ ಈಗಾಗಲೇ ಕೊಟ್ಟು ಬಿಟ್ಟಿದ್ದಾನೆ. ಇದು ಕೂಡ ಮುಳ್ಳಾಗುತ್ತೆ ಇವರಿಗೆ. ಯಾಕೆ ಕರ್ಕೊಂಡು ಬಂದೆ ರೇಣುಕಾ ಸ್ವಾಮಿಯನ್ನ ಅಂತ ಪೊಲೀಸರು ಕೂಡ ವಿಚಾರಣೆ ವೇಳೆಯಲ್ಲಿ ಕೇಳಿರ್ತಾರೆ. ಅವಾಗ ಈತ ಕೂಡ ಬಾಯಿ ಬಿಟ್ಟಿರ್ತಾನೆ. ರಾಜರಾಜೇಶ್ವರಿ ನಗರ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ರಕ್ತದ ಕಲೆ, ಕೂದಲು ಹಾಗೆಯೇ ಸಾಕಷ್ಟು ಸ್ಯಾಂಪಲ್ಗಳನ್ನು ಅಲ್ಲಿ ಪೊಲೀಸರು ಸಂಗ್ರಹಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ಮುಗಿದು ಹೋಗಿತ್ತು. ಇನ್ನೊಂದು ಕಡೆಯಲ್ಲಿ ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ಗಳನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಸಾಕ್ಷಿ ನಂಬರ್ 11, ಸಾಕ್ಷಿ ನಂಬರ್ 12 ರೇಣುಕಾ ಸ್ವಾಮಿ ಹಾಗೇನೆ ಆರೋಪಿಗಳ ಸ್ಯಾಂಪಲ್ ಮ್ಯಾಚ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಸಾಕ್ಷಿ ನಂಬರ್ 13, ಕೊಲೆ ನಡೆದ ಬಳಿಕ ಆರೋಪಿಗಳಿಂದ ದರ್ಶನ್ಗೆ ಪದೇ ಪದೇ ಕಾಲ್ ಕೂಡ ಹೋಗ್ತಾ ಇತ್ತು. ಕೊಲೆ ನಡೆದ ಬಳಿಕ ಆರೋಪಿಗಳು ಏನು ಕೊಲೆ ಮಾಡಿದ್ರು ಇವರು ಪದೇ ಪದೇ ದರ್ಶನ್ಗೆ ಕಾಲ್ ಮಾಡ್ತಾ ಇದ್ರು. ಏನೆಲ್ಲ ಆಗಿದೆ ಪಟ್ಟಣಗೆರೆಯ ಶೆಡ್ನಲ್ಲಿ ಅವತ್ತು ರಾತ್ರಿ ಏನಾಯ್ತು ಎಲ್ಲ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಇವರೆಲ್ಲರೂ ಕೂಡ ಸೇರ್ಕೊಂಡು. ಇನ್ನೊಂದು ಕಡೆಯಲ್ಲಿ ಸಾಕ್ಷ್ಯ ನಂಬರ್ 14, ಮೊಬೈಲ್, CDR, ಟವರ್ ಡಂಪ್ ಮೂಲಕ ಆರೋಪಿಗಳು ಒಂದೇ ಕಡೆ ಇದ್ದಿದ್ದು ಪತ್ತೆಯಾಗಿದೆ. ಎಲ್ಲ ಆರೋಪಿಗಳು ಒಟ್ಟಿಗೆ ಇದ್ರು ಅವತ್ತು ರಾತ್ರಿ, ಅದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಸಾಕ್ಷ್ಯ ನಂಬರ್ 15, ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋಕೆ ಬಳಸಿದಂತ ಕಟ್ಟಿಗೆ ಶೆಡ್ನಲ್ಲಿ ಪತ್ತೆಯಾಗಿದೆ. ಇದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಪ್ರಮುಖ ಸಾಕ್ಷಿ ಇದು ಕೂಡ ಆಗುತ್ತೆ. ಹತ್ಯೆಗೂ ಮುನ್ನ ರೇಣುಕಾ ಸ್ವಾಮಿಯನ್ನ ಕಟ್ಟಿ ಹಾಕೋಕೆ ಬಳಸಿದಂತ ಹಗ್ಗ ಸಿಕ್ಕಿರುವಂತ ಮಾಹಿತಿ ಇದೆ. ಸಾಕ್ಷಿ ನಂಬರ್ 16 ಇದು. ಹಾಗೆಯೇ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಗೆ ಬಳಸಿರುವಂತ ಕಬ್ಬಿಣದ ವಸ್ತುಗಳು ಶೆಡ್ನಲ್ಲಿ ಪತ್ತೆ ಆಗಿರುವಂತ ಮಾಹಿತಿ ಇದೆ. ಪೊಲೀಸರ ತನಿಖೆಯಲ್ಲಿ ಎಲ್ಲವೂ ಕೂಡ ಗೊತ್ತಾಗಿದೆ. ಸಾಕ್ಷ್ಯ ನಂಬರ್ 18 ಏನು, ಆರೋಪಿಗಳು ಶೆಡ್ಗೆ ಹೋಗುವ ಹಾಗೆಯೇ ಹಲ್ಲೆ ಮಾಡುವಂತ ದೃಶ್ಯ ಇದೆಯಲ್ಲ, ಇದು CCTVಯಲ್ಲಿ ಸೆರೆಯಾಗಿದೆ. ಇನ್ನೊಂದು ಕಡೆಯಲ್ಲಿ ಸಾಕ್ಷ್ಯ ನಂಬರ್ 19, ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಂತ ಕಾರು ಕೂಡ ವಶಪಡಿಸಿಕೊಂಡಿದ್ದಾರೆ. ಕಾರು ಕೂಡ ಪತ್ತೆ ಆಗಿತ್ತು, ವಶಪಡಿಸಿಕೊಂಡಿದ್ದಾರೆ ಆಲ್ರೆಡಿ. ರೇಣುಕಾ ಸ್ವಾಮಿ ಶವವನ್ನು ಸಾಗಾಟ ಮಾಡೋಕೆ ಬಳಸಿದಂತ ಕಾರನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕೊಲೆ ನಡೆದ ಸ್ಥಳದಲ್ಲಿ ಆರೋಪಿಗಳು ಬಳಸಿರುವಂತಹ ನೀರಿನ ಬಾಟಲ್, ಮದ್ಯದ ಬಾಟಲ್ ಎಲ್ಲವೂ ಕೂಡ ಪತ್ತೆ ಆಗಿದೆ. ಸಾಕ್ಷ್ಯ ನಂಬರ್ 21, ಪ್ರಕರಣದಲ್ಲಿ ಇದ್ದಂತ ಸಾಕ್ಷಿಗಳ ಪಟ್ಟಿಯನ್ನು ನೋಡ್ತಾ ಇದ್ರಿ. ಸದ್ಯ ಎಲ್ಲ ಸಾಕ್ಷಿಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಎಸ್, ಈ ಪ್ರಕರಣದ ಬಗ್ಗೆ ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಒಂದು ಕಡೆಯಲ್ಲಿ ಇವತ್ತು ನಾಳೆ ಕಸ್ಟಡಿ ಅವಧಿ ಮುಕ್ತಾಯ ಆಗುತ್ತೆ, ಇವತ್ತೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರಾ ಅಂತೇಳಿ ಕಾದು ನೋಡಬೇಕು ಪೊಲೀಸರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತೇಳಿ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಹಿರಿಯ ಪತ್ರಕರ್ತರಾಗಿರುವಂತಹ ಡಾಕ್ಟರ್ ಬಸವರಾಜ್ ಇಟ್ನಾಳ್ ಅವರು ಕೂಡ ನಮ್ಮ ಈ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಪ್ರಕರಣವನ್ನು ನೋಡಿದರೆ ಓರ್ವ ಸೆಲೆಬ್ರಿಟಿ ಇಷ್ಟೆಲ್ಲ ಗುಂಪು ಕಟ್ಕೊಂಡು ಓರ್ವ ವ್ಯಕ್ತಿಯನ್ನು, ಅಮಾಯಕನನ್ನು ಕರ್ಕೊಂಡು ಬಂದು ಹಲ್ಲೆ ಮಾಡ್ತಾರೆ. ಏನು ಅನಿಸ್ತು ಸರ್ ಫಸ್ಟ್ ರಿಯಾಕ್ಷನ್ ಈ ಪ್ರಕರಣದ ಬಗ್ಗೆ ಹೇಳ್ತಾ ಹೋಗೋದಾದರೆ? ಈ ಥರದ ಒಂದು ಹೇಯ ಕೃತ್ಯ ಇದು ಕೇವಲ ಒಂದು ಕ್ರಿಮಿನಲ್ ಆ್ಯಕ್ಟ್ ಕೂಡ ಅಲ್ಲ, ಇಂಗ್ಲೀಷಲ್ಲಿ ಇದಕ್ಕೆ ಹೀನಿಯಸ್ ಕ್ರೈಮ್ ಅಂತಾರೆ. ಈ ಥರದ ಕೃತ್ಯ ಎಸಗಿದ್ದು ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ಮೊದಲು ಅನಿಸುತ್ತೆ. ಖಂಡಿತ ಸರ್, ಖಂಡಿತ. ಬಹುಶಃ ಜಗತ್ತಿನ ಯಾವ ಮೂಲೆಯಲ್ಲೂ ಈ ತರ ಆಗಿರ್ಲಿಕ್ಕಿಲ್ಲ. ಏನಾಗುತ್ತೆ, ಸಿನಿಮಾಗಳಲ್ಲಿ ಮಾತ್ರ ಇರ್ತಿತ್ತು. ಬಹುಶಃ ಆ ಥರದ ಸಿನಿಮಾಗಳನ್ನ ಮಾಡ್ತಾ ಮಾಡ್ತಾ ದರ್ಶನ್ ಬಹುಶಃ ಅದನ್ನೇ ಬದುಕು ಅಂದ್ಕೊಂಡ್ಬಿಟ್ರು ಏನೋ ಗೊತ್ತಿಲ್ಲ. ಅದು ಆಗುತ್ತೆ ಒಂದು ರೀತಿಯ ಮೆಗಲೋಮೇನಿಯಾ, ಅಂದ್ರೆ ನಾನು ದೇವರೇನೋ ಅನ್ನೋಕ್ಕೆ ಶುರು ಆಗ್ಬಿಡ್ತದೆ ಕೆಲವೊಂದು ಸರ್ತಿ. ಈ ಥರದ ಅಭಿಮಾನ, ಈ ಥರದ ಒಂದು ಸೆಲೆಬ್ರಿಟಿ ಹುಡ್ಡು ಏನೂ ಇಲ್ಲದೆ ಬಂದ್ಬಿಟ್ರೆ, ಯಾವ ಹಿನ್ನೆಲೆನೂ ಇರಲಿಲ್ಲ ಪಾಪ ದರ್ಶನ್ಗೆ, ತೀರಾ ಕೆಳಮಟ್ಟದಿಂದ ಹೋರಾಟ ಮಾಡಿ ಮೇಲೆ ಬಂದವನು. ಅವಾಗ ಅವನಿಗೆ ಕೆಲವ್ರು ಆಗುತ್ತೆ, ಅದು ತಲೆನೇ ನಿಲ್ಲೋದಿಲ್ಲ ಹೆಗಲ ಮೇಲೆ. ನಾನೇ ದೇವರನ್ನು ಅನ್ಸಕ್ಕೆ ಶುರು ಆಗುತ್ತೆ. ಆಮೇಲೆ ನನಗೆ ಯಾರು ಏನು ಮಾಡೋದಿಲ್ಲ ಅನ್ನೋಕ್ಕೆ ಶುರು ಆಗುತ್ತೆ. ಆಮೇಲೆ ಇವರು ಕೆಲವೊಂದು ರಾಜಕೀಯ ಚಟುವಟಿಕೆಗಳು ಮತ್ತು ರಾಜಕೀಯ ಬೆಂಬಲ ಕೂಡ ಇತ್ತೀಚೆಗೆ ಸಿಕ್ಕಾದ ಮೇಲೆ ಒಂದು ರೀತಿಯ ಮೊದಲೇ ಉಡಾಫೆ ಮನುಷ್ಯ, ಅವನು ಮೊದಲೇ ಒಂದು ಉದ್ದಟತನ ಇದ್ದಂಥ ಮನುಷ್ಯ, ಅವನಿಗೆ ಈ ಥರದ ರಾಜಕೀಯ ಮತ್ತು ಸಾಮಾಜಿಕ ಬೆಂಬಲ ಎರಡೂ ಸಿಕ್ಕಾದ ಮೇಲೆ ಬಹುಶಃ ಅವನಿಗೆ ಆ ಒಂದು
ಆ ಗರ್ವದಲ್ಲಿ ಆ ಒಂದು ಜಂಬದಲ್ಲಿ ಈ ಥರ ಕೃತ್ಯ ಆಗಿರ್ಬೋದು. ಯಾಕಂದ್ರೆ ಆ ತಲೆ ಸರಿಯಾಗಿರುವಂಥ ಯಾವುದೇ ಮನುಷ್ಯ ಈ ಥರದ್ದು ಯಾರೇ ಕೂಡ ಈ ಥರ ಒಂದು ಮೆಸೇಜು ಅದು ಅಶ್ಲೀಲನೋ ಒಳ್ಳೆಯದು ಕೆಟ್ಟದ್ದು ಯಾವುದೋ ಮೆಸೇಜ್ ಬಂದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನೋಡಿ ಅಪ್ಪ ನಂಗೆ ತೊಂದರೆ ಆಗ್ತಿದೆ ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಹೋಗಿ ಅವನ ಕಿಡ್ನ್ಯಾಪ್ ಮಾಡ್ಕೊಂಡ್ಬಂದು ಹೊಡೆದು ಕೊಂದು ಮತ್ತು ಆತನ ಶವವನ್ನು ವಿಲೇವಾರಿ ಮಾಡಿ ಬೇರೆಯವರು ಕೊಂದಿದ್ದೇನೆ ಅಂತ ಹೇಳಿಕೆ ಕೊಡಿಸಿ ಈ ಥರದ ಒಂದು ವಿಷಕಾರಿ ಮನಸ್ಥಿತಿ ಇದೆಯಲ್ಲ, ಇದು ಬಹಳ ಆತಂಕಕಾರಿ. ಐ ಡೋಂಟ್ ನೋ ಇದು ಯಾವ ಡ್ರಗ್ಗು ಯಾವ ನಶೆಗಿಂತ ದೊಡ್ಡದಾದಂಥ ಒಂದು ಅಪಾಯ ಇದು. ಸೊ ಇದಕ್ಕೋಸ್ಕರ ನಮ್ಮ ಪೊಲೀಸರು ಈಗ ಈ ಒಂದು ಪ್ರಕರಣದಲ್ಲಿ ಮಾಡಿದ ಕೆಲಸ ನೋಡಿದ್ರೆ ಅವ್ರು ಶ್ಲಾಘನೀಯನೇ. ಯಾಕಂದ್ರೆ ಒಂದೇ ಒಂದು ದಿನದಲ್ಲಿ ಎಲ್ಲರನ್ನು ರೌಂಡ್ ಅಪ್ ಮಾಡಿದ್ದಾರೆ. ಮತ್ತೆ ಹೆಚ್ಚು ಕಡಿಮೆ ಈ ಟೆಕ್ನಿಕಲ್ ಎವಿಡೆನ್ಸ್ ಇದೆಯಲ್ಲ ಈ ಕೇಸಲ್ಲಿ ತುಂಬಾ ಟೈಟ್ ಆಗಿದೆ. ಇದರಲ್ಲಿ ಯಾವುದೇ ಸಾಕ್ಷಿ ಏನೇ ಆದರೂ ಕೂಡ ಇಲ್ಲಿನ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಮತ್ತು ಸರ್ಕಮ್ಸ್ಟಾನ್ಷಿಯಲ್ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆನೆ ಕನ್ವಿಕ್ಷನ್ ಆಗೋ ಸಂಪೂರ್ಣ ಸಾಧ್ಯತೆ ಇದೆ. ಎಸ್ ಸರ್, ಇನ್ನೊಂದು ಕಡೆಯಲ್ಲಿ ದರ್ಶನ್ಗೆ ತನ್ನ ತಪ್ಪನ್ನ ತಿದ್ಕೊಳ್ಳೋಕ್ಕೋಸ್ಕರ ಸಿಕ್ಕಾಪಟ್ಟೆ ಅವಕಾಶಗಳಿತ್ತು ಸರ್. ಹಿಂದೆ ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ರು, ಅದಾದ ಬಳಿಕ ಸಿನಿಮಾ ಸೆಟ್ನಲ್ಲಿ ಹಲ್ಲೆ, ಈ ರೀತಿಯಾದಂಥ ಆರೋಪಗಳು ಅಥವಾ ಪ್ರಕರಣಗಳು ದರ್ಶನ್ ಮೇಲೆ ಆಗಾಗ ಕೇಳಿ ಬಂದಾಗ ದರ್ಶನ್ ತಿದ್ಕೊಂಡು ಮುಂದೆ ಒಂದು ಹೊಸ ಜೀವನವನ್ನ ರೂಪಿಸ್ಕೊಳ್ಬೋದಿತ್ತು. ಆದ್ರೆ ಮದ ನೆತ್ತಿಗೇರ್ತಾ ಅಂತ ಹೇಳಿ ಸರ್. ಮದ ನೆತ್ತಿಗಿರೋದು ಅಷ್ಟೇ ಅಲ್ಲ, ನಿಮಗೆ ತಿದ್ದುಕೊಳ್ಳೋ ವಿಚಾರ ಮತ್ತು ಆ ಥರದ ಒಂದು ಸುಧಾರಿಸುವ ಚಿಂತನೆ ಯಾವಾಗ ಬರ್ತದೆ ಅಂದರೆ ನಿಮ್ಮ ಸುತ್ತಲಿನ ಪರಿಸರವನ್ನು ಕಾಪಾಡಿಕೊಂಡಾಗ. ನೀವು ನಮ್ಮ ಗೆಳೆಯರು, ನಮ್ಮ ಆಸುಪಾಸುಗಳು, ನಮ್ಮ ವಲಯ ಇರ್ತದಲ್ಲ, ಅದಕ್ಕೆ ಐ ಕಾಲ್ ಇಟ್ ಲರ್ನಿಂಗ್ ಸ್ಪೇಸ್, ಒಂದು ಕಲಿಕಾ ವಲಯ. ಇದು ಕೇವಲ ಸ್ಕೂಲಲ್ಲಿ ಕಲಿಯೋದಿಲ್ಲ ನಾವು, ಗೆಳೆಯರಿಂದ ನಮ್ಮ ಸಂಬಂಧಿಗಳ ಮೂಲಕ ನಮ್ಮ ಸಂಬಂಧಗಳ ಮೂಲಕ ನಾವು ಮನುಷ್ಯ ಬೆಳಿತಾನೆ. ಇವರ ಸಂಬಂಧ ಮತ್ತು ಇವರ ಗೆಳೆಯರು ಯಾರು? ಇವರೇ ತಾನೆ. ನಿಜ ಈ ಕೊಲೆ ಪ್ರಕರಣದಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಇವರೇ ತಾನೆ. ಹೀಗಿರುವಾಗ ಆ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ಬಹುಶಃ ಅಂಬರೀಷ್ ಬದುಕಿರೋವರೆಗೂ ಕೂಡ ಒಂದು ಭಯ ಇತ್ತೇನೋ ದರ್ಶನ್ಗೆ. ಅಂಬರೀಷ್ ಸ್ವಲ್ಪ ಬೈದಷ್ಟೆಲ್ಲ ಕಾಪಾಡ ಒಂದು ಹೊಡೆದೇ ಬುದ್ಧಿ ಹೇಳುವಂಥಷ್ಟು ಹಿರಿಯರಿದ್ರು ಅವರು. ಬಹುಶಃ ಆ ಭಯ ಇತ್ತೇನೋ. ಆಮೇಲೆ ಬಹುಶಃ ಇವನಿಗೆ ದರ್ಶನ್ಗೆ ಯಾವುದೇ ರೀತಿಯ ಭಯ ಕೂಡ ಇದ್ದಂಗಿಲ್ಲ. ಆಮೇಲೆ ಈ ಒಂದು ನನಗನ್ಸೋದು ಒಬ್ಬ ಕಲಾವಿದ, ನನಗೆ ಭಾಳ ಮೂಲಭೂತವಾಗಿ ನನಗೆ ಆಶ್ಚರ್ಯ ಮತ್ತು ಅಚ್ಚರಿ ಮೂಡಿಸುವಂಥದ್ದು, ಯಾವುದೇ ಒಂದು ಪ್ರಚೋದನೆ ಇರಲಿ, ನಿಮಗೆ ಯಾರೋ ಏನೋ ಅಂದ್ಬಿಡ್ತಾರೆ, ಏನೋ ಒಂದು ಈ ಸಿಟ್ಟು ಕೋಪ ಏನೋ ಆಗ್ತದೆ, ಏನೋ ಪ್ರಚೋದನೆ ಇರ್ತದೆ. ಆ ಪ್ರಚೋದನೆಗೆ ಒಬ್ಬ ಸುಪಾರಿ ಕಿಲ್ಲರ್ ರಿಯಾಕ್ಟ್ ಮಾಡೋದಕ್ಕೂ ಒಬ್ಬ ಕಲಾವಿದ ರಿಯಾಕ್ಟ್ ಮಾಡೋದಕ್ಕೂ ವ್ಯತ್ಯಾಸನೇ ಇಲ್ವಲ್ಲ ಅಂತ. ಖಂಡಿತ ಸರ್, ನಿಜ. ಸರ್, ಇನ್ನೊಂದು ಕಡೆಯಲ್ಲಿ ಈಗ ಓಕೆ, ಪ್ರಕರಣ ದಾಖಲಾಗಿದೆ, ಎಲ್ಲ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಪೊಲೀಸರು ಸರಿಯಾಗಿ ನಡೆಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರ ಕೆಲಸ ಹೆಂಗಿದೆ ಸರ್? ಹಿರಿಯ ಪತ್ರಕರ್ತರಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಹೋಗೋದಾದ್ರೆ, ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳನ್ನು ನೋಡಿರ್ತೀರಾ ನೀವು, ಹೇಗನ್ಸುತ್ತೆ ಸರ್ ಈ ಪೊಲೀಸರ ಕಾರ್ಯ? ಒಟ್ಟಾರೆಯಾಗಿ ಕರ್ನಾಟಕದ ಪೊಲೀಸರು ನನ್ನ ಅನುಭವದಲ್ಲಿ ಆ ಥರ ಯಾವುದೇ ಒಂದು ದಕ್ಷತೆಯಲ್ಲಿ ಕಡಿಮೆ ಏನಲ್ಲ, ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬಹಳ ಹಿಂದೆ ಒಬ್ಬ ವಕೀಲರ ಕೊಲೆ ಕೇಸ್ನ, ರಶೀದ್ ಮರ್ಡರ್ ಕೇಸಲ್ಲಿ ಅಂದಿನ ಅಧಿಕಾರಸ್ಥ ಗೃಹ ಮಂತ್ರಿಗಳೇ ಜೈಲಿಗೆ ಹಾಕಿದ್ರು ನಮ್ಮ ಪೊಲೀಸರು. ಗೃಹ ಮಂತ್ರಿನೇ ಜೈಲಿಗೆ ಹಾಕಿದಂಥ ಉದಾಹರಣೆ ಕೂಡ ಇದೆ. ಇಲ್ಲೂ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆದರೆ ಕೆಲವೊಂದು ಸರ್ತಿ ಕೆಲವು ಸಂಶಯಗಳಿಗೆ ಈಡಾಗುತ್ತಾರನೋ ಕೆಲಸ ಆಯ್ತು. ಆ ಸ್ಟೇಷನ್ಗೆ ಶಾಮಿಯಾನ ಯಾಕೆ ಹಾಕ್ಬೇಕಿತ್ತು ಇವತ್ತು ನನಗೆ ಅರ್ಥ. ಏನು ಶಾಮಿಯಾನ ಹಾಕೋದು ಅರ್ಥ ಏನು? ಯಾರ ಆಜ್ಞೆ ಮೇರೆಗೆ ಹಾಕಿದ್ರು, ಯಾವ ಕಾನೂನಿನ ಅಡಿಯಲ್ಲಿ ಹಾಕಿದ್ರು, ಅಲ್ಲಿ ಯಾರಿಗಾದ್ರೂ ಜೀವದ ಬಗ್ಗೆ ಅಪಾಯ ಇತ್ತ ಅಥವಾ ಅವ್ರಿಗೆ ಪ್ರೈವಸಿ ಕೊಡಬೇಕು ಅನ್ನೋಂಥದ್ದು ಏನಿದೆ? ಒಬ್ಬ ಆರೋಪಿಗೆ ನೀವು ಖಾಸಗಿತನವನ್ನು ಒದಗಿಸಿಕೊಡಬೇಕಂತ ಎಲ್ಲಿ ಕಾನೂನಿದೆ? ಇವರೇ ಪೊಲೀಸರು ಕೆಲವು ಮೂಲಗಳ ಪ್ರಕಾರ ಹೇಳೋದೇನೆಂದ್ರೆ, ಅಲ್ಲಿ ಕ್ಯಾಮ್ರಾಗಳು ಮಾಧ್ಯಮದವರು ತುಂಬಾ ಇದು ಮಾಡ್ತೀವಿ, ಹಾಗಾಗಿ ನಾವು ಸ್ವಲ್ಪ ಮುಚ್ಚುಮರೆ ಮಾಡಬೇಕಾಯ್ತು ಅಂತೇಳಿ. ಯಾಕೆ ಮಾಡಬೇಕು? ಯಾಕೆ ಮಾಧ್ಯಮಗಳ ಕಣ್ ತಪ್ಪಿಸಿ ಮಾಡುವಂಥದ್ದು ಏನಿದೆ? ನೀವು ಈಗಿನ ಕಾನೂನು ಪ್ರಕಾರ ನಿಮ್ಮ ಪೊಲೀಸ್ ಸ್ಟೇಷನ್ ಅಲ್ಲೇನೆ ಇರಬೇಕು CCTV ಕ್ಯಾಮ್ರಾ. ಅಂತದ್ರಲ್ಲಿ ಮಾಧ್ಯಮದ ಕ್ಯಾಮ್ರಾಗಳಿಗೆ ನಾಚಿಕೊಳ್ಳುವಂಥದ್ದು ಏನಿದೆ ನೀವು? ಎಸ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮ ಹತ್ರ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀವಿ. ಒಂದು ಕಡೆಯಲ್ಲಿ ಪೊಲೀಸರು ಪ್ರಕರಣದ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇತ್ತ ಮೊನ್ನೆ ಪೊಲೀಸರು ನಡ್ಕೊಂಡಂತ ರೀತಿ ಇದೆಯಲ್ಲ, ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿದ್ದು, ಇದರ ಬಗ್ಗೆ ಸಾಕಷ್ಟು ಖಂಡನೆ ವ್ಯಕ್ತವಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು 21ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿ ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಮುಂದೆ ಏನಾಗಬಹುದು ಎನ್ನುವಂತ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನ ನಡೆಸ್ತಾ ಇದ್ವಿ. ಅಷ್ಟೇ ಅಲ್ಲದೆ ಇಲ್ಲಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಎದ್ದಿದ್ವು. ನಮ್ಮ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತ ಬಸವರಾಜ್ ಮಾಲಗತ್ತಿ ಸರ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸರ್ವೇ ಸಾಮಾನ್ಯ ಒಂದು ಕಡೆಯಲ್ಲಿ ಇರುವಂತ ಪ್ರಶ್ನೆ ಅಂತ ಹೇಳಿದ್ರೆ,
ಮುಂದೆ ಏನಾಗಬಹುದು ಈ ಪ್ರಕರಣದಲ್ಲಿ? ಒಂದ್ ಕಡೆಯಲ್ಲಿ ಕಸ್ಟಡಿ ಅವಧಿ ನಾಳೆಗೆ ಅಂತ್ಯ ಆಗುತ್ತೆ, ಆದರೆ ಇವತ್ತೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಎನ್ನುವಂಥ ಲೆಕ್ಕಾಚಾರದಲ್ಲಿ ಪೊಲೀಸರು ಇದ್ದಾರೆ ಎನ್ನುವಂಥದ್ದು. ಮುಂದೆ ಏನಾಗ್ಬೋದು ಸರ್ ಈ ಪ್ರಕರಣದಲ್ಲಿ? ಎಲ್ಲ ಆಲ್ಮೋಸ್ಟ್ ಆರೋಪಿಗಳಿಂದ ಏನು ರಿಕವರಿ ಮಾಡಬೇಕಾಗಿದೆ ಎಲ್ಲ ಮುಗಿದಿದೆ ಕಾಣುತ್ತದೆ. ಹೌದು, ರಿಕವರಿ ಇದ್ರೆ ಇನ್ನೂ ಪೆಂಡಿಂಗ್ ಇದ್ರೆ ಅದನ್ನು ಎಕ್ಸ್ಟೆನ್ಷನ್ ತಗೋತಾರೆ, ಅಥವಾ ಏನೋ ರಿಕವರಿ ಇರಲಿಲ್ಲ ಅಂದರೆ ಜೆ ಸಿ ಕಸ್ಟಡಿ ತಗೋತಾರೆ. ಈಗ ಮೋಸ್ಟ್ಲಿ ಜೆ ಸಿ ಕಸ್ಟಡಿ ಕೊಡಬಹುದು. ಕೊಟ್ಟರೆ ಒಂದು ಚಾರ್ಜ್ ಶೀಟ್ ಆಗುತ್ತಾನೆ ಒಳಗಿರ್ತಾರೆ. ಚಾರ್ಜ್ ಶೀಟ್ ಆದಮೇಲೆ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಕೋರ್ಟ್ ಡಿಸಿಷನ್. ಚಾನ್ಸಸ್ ಆರ್ ಮೋರ್, ಬಿಡೋ ಚಾನ್ಸಸ್ ಜಾಸ್ತಿ ಇರ್ತದೆ ಚಾರ್ಜ್ ಶೀಟ್ ಆದಮೇಲೆ. ಇನ್ವಾಲ್ವ್ಮೆಂಟ್ ಬಗ್ಗೆ ಪೊಲೀಸರು ಭಾಳ ಅಷ್ಟು ಎವಿಡೆನ್ಸನ್ನು ಕಲೆಕ್ಟ್ ಮಾಡಿದ್ರು, ಐ ವಿಟ್ನೆಸ್ಗಳಿದ್ರು ಅಥವಾ ಅಪ್ರೂವರ್ ಆಗಿದ್ರು, 164 ಇದ್ದು ಅಂದರೆ ಸ್ವಲ್ಪ ಬಿಡೋದು ಡಿಲೇ ಆಗ್ತದೆ, ಬೇಲ್ ಆಗೋದಿಲ್ಲ ಅದು ಬೇಗ. ಇವು ಯಾವ ಇರ್ದಿದ್ರೆ ಬೇಗ ಬೇಲ್ ಆಗ್ತದೆ. ನಾನು ತಿಳಿದ ಮಟ್ಟಿಗೆ ಒಂದು 2-3 ಏನೋ ಅಪ್ರೂವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇನೋ ಸಕ್ಸಸ್ ಆದರೆ ಮೋಸ್ಟ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಚಾನ್ಸಸ್, ಬೇಲ್ ಸಿಗೋ ಚಾನ್ಸಸ್ ಕಡಿಮೆ 164 ಮಾಡಿದ್ರೆ. ಅವ್ರದ್ದು ಪಾತ್ರ ಸ್ವಲ್ಪ ಭಾಳಷ್ಟು ಇರೋದಿಲ್ಲ, ಸ್ವಲ್ಪ ಇರ್ತದೆ. ಅದಕ್ಕೆ ಅವ್ರಿಗೆ ಅಪ್ರೂವಲ್ ಮಾಡ್ತಾರೆ ಅಂತ ಚಾನ್ಸ್ ಇದ್ದಾಗೆ. ಯಾಕಂದರೆ ಮರ್ಡರ್ ಕೇಸಲ್ಲಿ ಐ ವಿಟ್ನೆಸ್ ಇರೋದು ಭಾಳ ರೇರ್. ಅದು ಇದು ಕಾಂಪೌಂಡ್ ಒಳಗಡೆ ಆಗಿದ್ದಲ್ಲ, ಅದು ಯಾರು ಹೊರಗಡೆ ಅವ್ರಿಗೆ ಕಾಣೋದಿಲ್ಲ. ಸ್ವಲ್ಪ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಇದ್ದಾವೆ ಬೇಕಾದಷ್ಟು. ಅಲ್ಲಿಂದ ಅವನು ಕಿಡ್ನಾಪ್ ಏನು ಮಾಡಿದ್ರು ಚಿತ್ರದುರ್ಗದಿಂದ ಇಲ್ಲಿ ಬರೋವರೆಗೂ ಸಾಕಷ್ಟು CC ಕ್ಯಾಮ್ರಾಗಳಿದ್ದಾವೆ, ಟೋಲ್ ನಾಕಗಳಿದ್ದಾವೆ, ಅಲ್ಲೇನು ರೆಕಾರ್ಡ್ ಆಗಿರ್ತದೆ, ಯಾವ ಗಾಡಿಯಲ್ಲಿ ಎಷ್ಟು ಜನ ಇದ್ರು, ಯಾರು ಪ್ರತಿಯೊಂದು ಗೊತ್ತಾಗ್ತದೆ. ಮತ್ತು ಅವ್ರ ಹೇಳಿಕೆಯನ್ನು ತಗೊಂಡಿರ್ತಾರೆ. ಆರೋಪಿಗಳು ಸುಮಾರು ಒಂದು 14-15 ಜನ ಆರೋಪಿಗಳಿದ್ದಾರೆ. ಅವ್ರದ್ದೆಲ್ಲ ಯಾರ ಕಡೆ ರಿಕವರಿ ಮಾಡಬೇಕಾಗಿರ್ತದೆ ಅವ್ರ ಕಡೆ 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಅವ್ರ ಸ್ಟೇಟ್ಮೆಂಟ್ ತೊಗೊಂಡು ಅವ್ರ ಹೇಳಿಕೆ ತೊಗೊಂಡು ಅವ್ರದ್ದು ಏನು ಜಪ್ತ್ ಮಾಡಬೇಕು ಎಲ್ಲ ಜಪ್ತ್ ಮಾಡ್ತಾರೆ. ಈಗಾಗಲೇ ಪಂಚನಾಮ ಅಲ್ಲಿಂದ ಶುರು ಮಾಡಿದ್ದಾರೆ, ಎಲ್ಲಿ ಕಿಡ್ನಾಪ್ ಆಯಿತು ಅಲ್ಲಿಂದನೇ. ಆಮೇಲೆ ಡೆಡ್ ಬಾಡಿಯಿಂದ ಸೀನ್ ಆಫ್ ಅಫೆನ್ಸ್, ಹೊಡೆದಿದ್ದೆ ಜಾಗ, ಆ ಶೆಡ್ಡು, ಪ್ರತಿಯೊಂದು ಅಲ್ಲಿ ರಾಂಗ್ಫುಲ್ ಕನ್ಫೈನ್ಮೆಂಟು, ಕಿಡ್ನ್ಯಾಪಿಂಗು, ಮರ್ಡರು, 201, 120B ಎಲ್ಲ ಕಾನ್ಸ್ಪಿರಸಿ ಭಾಳಷ್ಟು ಜನ ಇರೋದ್ರಿಂದ 34 ಹಾಕ್ತಾರೆ. ಸೊ ಇವೆಲ್ಲ ಮಾಡೋದ್ರಿಂದ ಮತ್ತು ಅದಲ್ಲದೆ ಪ್ರತಿಯೊಂದನ್ನು ವಿಡಿಯೋ ಮಾಡಿರ್ತಾರೆ. ಇದು ಸ್ವಲ್ಪ ಹೈ ಪ್ರೊಫೈಲ್ ಕೇಸ್ ಇರೋದ್ರಿಂದ ವಿಡಿಯೋ ಮಾಡ್ತಾರೆ ಪ್ರತಿಯೊಂದನ್ನು. ಜೊತೆಗೆ ಪಂಚರಸದ ಅದನ್ನು ವಿಡಿಯೋ ಮಾಡ್ತಾರೆ. ಎಲ್ಲನೂ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾರೆ. ಯಾವುದು ಏನು ಟೆಕ್ನಾಲಜಿ ಏನದು ಉಪಯೋಗ ಹೆಚ್ಚಾಗಿದೆ. ಈಗ 15-16 ಜನ ಸೇರಿ ಹೊಡೆದಿರ್ತಾರೆ. ಆ ಹೊಡೆದಿದ್ದೆಲ್ಲ ಅವರು ಮೊಬೈಲ್ಗಳು ಜೊತೆಗೆ ಇರ್ತವೆ. ಅವೆಲ್ಲ ಟವರ್ ಚೆಕ್ ಮಾಡಿದ್ರೆ ಲೊಕೇಶನ್ ಒಂದೇ ಜಾಗದಲ್ಲಿ ಸಿಗ್ತವೆ. ಸೊ ಅದರ ಅರ್ಥ ಎಲ್ಲರೂ ಸೇರಿ ಬಂದಿದ್ದಾರೆ ಅಂತ ಅದು ಲೊಕೇಶನ್ ಗೊತ್ತಾಗ್ಬಿಡ್ತದೆ. ಸೊ ಟೆಕ್ನಾಲಜಿಗೂ ಬಳಸ್ಕೋತಾರೆ. ಇವನ್ FSLದವರು ಡೈರೆಕ್ಟಾಗಿ ಕರ್ಸ್ಕೊಂಡು ಸೀನ್ ಆಫ್ ಅಫೆನ್ಸ್ ತೋರಿಸ್ತಾರೆ. ಅಲ್ಲಿ ಅವ್ರ ಕಡೆಯಿಂದ ಮೈನ್ಯೂಟ್ ಆಗಿ ಏನೇನಿದೆ ಇವನ್ ದುರ್ಬಿನ್ ಹಚ್ಚಿನೂ ಚೆಕ್ ಮಾಡ್ತಾರೆ. ಎಲ್ಲಿ ಬ್ಲಡ್ ಸ್ಟೇನು ಏನಾದರೂ ಹೇರ್ ಏನಾದರೂ ಬಿದ್ದಾವ ಯಾವ ಜಾಗದಲ್ಲಿ, ಕಲೆಗಳು, ರಕ್ತದ ಕಲೆಗಳು ಪ್ರತಿಯೊಂದನ್ನು FSL ಕಡೆಯಿಂದ ಸೀಸ್ ಮಾಡಿಸ್ತಾರೆ. ಸೀಸ್ ಮಾಡಿಸಿ ಅದನ್ನು ಕೋರ್ಟ್ ಪರ್ಮಿಷನ್ ತೊಗೊಂಡು ಅವ್ರಿಗೆ ಮತ್ತೆ FSL ಕಳಿಸಿ ಅವ್ರ ಕಡೆಯಿಂದ ರಿಪೋರ್ಟ್ ತೊಗೋತಾರೆ. ಸೊ ಈಗ PM ರಿಪೋರ್ಟನ್ನು ಬಂದದ್ದು ಕಾಣ್ತದೆ, ಮೋಸ್ಟ್ಲಿ ಬಂದಿರಬೇಕು. ಸೊ ಎಲ್ಲ ಎವಿಡೆನ್ಸ್ ಭಾಳ ಚೆನ್ನಾಗಿದ್ದಾವೆ. ತನಿಖೆ ಭಾಳ ಚುರುಕಾಗಿ ಮಾಡಿದ್ದಾರೆ ಪೊಲೀಸರು. ಭಾಳ ಯಾರ್ದು ಮುಲಾಜಿಲ್ಲದೆ ಎಷ್ಟೇ ಪ್ರೆಷರ್ ಬಂದರೂ ಅದಕ್ಕೂ ಈಲ್ಡ್ ಆಗಲಾರ್ದೆ ಕಮಿಷನರ್ ಒಳ್ಳೆಯವರಿದ್ದಾರೆ. ದಯಾನಂದ್ ಅವರು ವೆರಿ ಪ್ರಾಂಪ್ಟ್ ಆ್ಯಂಡ್ ಸಿನ್ಸಿಯರ್, ವೆರಿ ಆನೆಸ್ಟ್ ಆಲ್ಸೋ, ಡೋಂಟ್ ಕೇರ್ ಮಾಸ್ಟರ್ ಆಲ್ಸೋ. ಒಳ್ಳೆ ಅವ್ರದ್ದು ಮಾರ್ಗದರ್ಶನ ಇದೆ. ಟೀಮನು ಹಾಗೇ ಇದೆ. ಗಿರೀಶ್ ಮತ್ತು ACP ಅವರು ಏನಿದ್ದಾರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಒಂದು ಪೊಲೀಸರಿಗೆ ಒಂಥರ ಕಪ್ಪು ಚುಕ್ಕೆ ಅಂದರೆ ಆ ಪರದೆ ಹಾಕಬಾರ್ದಿತ್ತು. ಮುಂದಿನ ಹಂತದಲ್ಲಿ ಅದೇ ವಿಚಾರದ ಕುರಿತು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ವಕೀಲರಾಗಿರುವಂತ ಲೋಹಿತ್ ಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ದರ್ಶನ್ ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ದರ್ಶನ್ ಪ್ರಕರಣದ ಬಗ್ಗೆ ವಕೀಲನಾಗಿ ಹೇಳಬೇಕು ಅಂದ್ರೆ ಈ ಕೇಸಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ತುಂಬಾ ಹೆಚ್ಚು ಕಾಣ್ತಾ ಇದೆ. ಸ್ವಲ್ಪ ಸೆಂಟರ್ ಮಾಡ್ತೀರಾ ಸರ್? ಸರ್ ಈಗ ಒಂದ್ ಸ್ವಲ್ಪ ಸರ್. ಎಸ್, ಕಂಟಿನ್ಯೂ ಮಾಡಿ ಸರ್.
ಸೊ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ತುಂಬಾ ಹೆಚ್ಚಾಗಿ ಕಾಣ್ತಾ ಇದಾವೆ. ಇಲ್ಲಿ ಮೋಟಿವ್, ಪ್ರಿಪರೇಷನ್, ಇಂಟೆನ್ಷನ್ ಕೂಡ ಎದ್ದು ಕಾಣ್ತಾ ಇದಾವೆ. ಇಲ್ಲಿ ಪೊಲೀಸರು ತನಿಖೆಯನ್ನ ಟೆಕ್ನಾಲಜಿಯ ಪ್ರಕಾರ ಏನ್ ಯೂಸ್ ಮಾಡಿದ್ದಾರೆ ಅಂದ್ರೆ CCTV ಅಳವಡಿಸಿರುವಂತದ್ದು. ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ಕೊಲೆ ಮಾಡಕ್ಕೆ ಅವರು ಬಳಸಿರುವಂತ ಆಯುಧಗಳನ್ನ ಅದನ್ನ ಸರ್ಕಮ್ಸ್ಟೆನ್ಸ್ ಅಂತ ಹೇಳ್ತೀವಿ. ಆ ಟೂಲ್ಸ್ಗಳನ್ನ ಮತ್ತೆ ಆ ಪ್ರಿಪರೇಷನ್ ಏನ್ ಮಾಡಿರ್ತಾರೆ, ಆ ಮೋಟಿವ್ ಏನಿದೆ, ಮೋಟಿವ್ ಖಂಡಿತವಾಗ್ಲೂ ಪವಿತ್ರ ಗೌಡ ಅವರ ಬಗ್ಗೆ ಮೋಟಿವ್ ಇದೆ. ಅವ್ರ ಬಗ್ಗೆ ಅಷ್ಟಿಷ್ಟವಾಗಿ ಕಾಮೆಂಟ್ ಮಾಡೋದು ಮೋಟಿವ್ ತೋರಿಸಿದೆ. ಆ ಒಂದು ಪ್ರಕರಣಕ್ಕೆ ಮೋಟಿವ್ ಆಗಿರೋದಕ್ಕೆ ಕೊಲೆ ಆಗಿದೆ ಅನ್ನೋದಕ್ಕೆ ಪ್ರಿಪರೇಷನ್ ಏನಿದೆ, ಇಂಟೆನ್ಷನ್ ಏನ್ ಬರುತ್ತೆ ಅನ್ನೋದೆಲ್ಲೂ ಕೂಡ ತುಂಬಾ ಚೆನ್ನಾಗಿ ಪೊಲೀಸರು ತೋರಿಸಬಹುದು. ಸುಪ್ರೀಂ ಕೋರ್ಟ್ ಕೂಡ ಹಲವಾರು ಪ್ರಕರಣಗಳಲ್ಲಿ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ನ ಕೈ ಎತ್ತಿ ಹಿಡಿದಿದೆ. ಸೊ ಹಾಗಾಗಿ ಈ ಕೇಸ್ ನಾನು ನೋಡಿದಾಗ ನಾನು ಮೊದಲನೇದಾಗಿ ಈ ಕೇಸ್ ನಲ್ಲಿ ಕರ್ನಾಟಕದಲ್ಲಿ ಏನ್ ನಾವು ತಿಳಿಸ್ಬೇಕು ಅಂದ್ರೆ ಹಣ ಇರೋರಿಗೂ ಮತ್ತೆ ಹಣ ಇಲ್ದಿರೋರ್ಗೂ, ತಪ್ಪು ಮಾಡಿರೋರ್ಗೂ ಎಲ್ರಿಗೂ ಒಂದೇ ನ್ಯಾಯ ಅಂತ ತೋರಿಸುವಂತ ಸನ್ನಿವೇಶ ಪೊಲೀಸರಿಗೆ ಈ ಒಂದು ಅವಕಾಶ ಸಿಕ್ಕಿದೆ. ಕರ್ನಾಟಕ ಪೊಲೀಸ್ ಅವರಿಗೆ ಇವತ್ತಾಗ್ಲೇ ಜನರು ತಲೆ ಮೇಲೆ ಎತ್ಕೊಂಡು ಕೂರಿಸ್ಕೊಂಡು ಮೆರೆಸ್ತಾ ಇದಾರೆ. ಎಲ್ಲೊಂದ್ ಕಡೆ ಪೆಂಡಲ್ ಆಗದ ಒಂದ್ ಸ್ವಲ್ಪ ಮುಜುಗರ ಆಯ್ತು. ಇದೇ ರೀತಿ ಕಂಟಿನ್ಯೂ ಆಗ್ಬೇಕು ಅನ್ನೋ ರೀತಿ ನನ್ನ ಒಂದು ಅಭಿಪ್ರಾಯ ಇದೆ. ಸೊ ಎಲ್ಲೂ ಕೂಡ ಆದ್ರೆ ಇವತ್ತು ಒಂದು ನನಗೆ ಡೌಟ್, ಯಾರು ಹಿರಿಯ ಪೊಲೀಸ್ ಅಧಿಕಾರಿಗಳು ನಿಮ್ ಜೊತೆ ಇದ್ದಾರೆ ಡಿಬೇಟ್ ಅಲ್ಲಿ. 6 ದಿನ ತಗೊಂಡಿರೋ ಕಸ್ಟಡಿಯನ್ನ 5 ದಿನಕ್ಕೆ ಮುಗಿಸಿ ಕಳಿಸ್ತಾ ಇರೋದು ಕೂಡ ನಮ್ಗೆ ಬೇಜಾರಾಗಿದೆ. ಯಾಕೆಂದ್ರೆ ತಮಗ್ ಗೊತ್ತಿರ್ಬೋದು ಎಲ್ರಿಗೂ ಕೂಡ 8 ದಿನ 10 ದಿನ ಕಸ್ಟಡಿಗಳನ್ನ ತಗೊಳಕೋಸ್ಕರ ಕೋರ್ಟ್ ಅಲ್ಲಿ PP ಅವರು ವಾದ ಮಾಡ್ತಾರೆ. ನಿಜ. ಎಲ್ಲಿವರೆಗೂ ಆರೋಪಿ ಪೊಲೀಸ್ ಸ್ಟೇಷನ್ ಇರ್ತಾನೋ ಅಲ್ಲಿವರೆಗೂ ಆತನಿಗೆ ಕಷ್ಟನೇ ಆಗುತ್ತೆ ಅನ್ನೋದು ಇದು ಗೊತ್ತಿರುವಂತದ್ದೇ. ಕಾನೂನಲ್ಲಿ ಇರುವಂತ ಎಲ್ಲಾ ಆಫೀಸರ್ಸ್ಗಳು, ಲಾಯರ್ಗಳು ಗೊತ್ತಿರುವಂತದ್ದೇ. ಹೌದು. ಅವ್ರಿಗೆ ಒನ್ ಡೇ ಪ್ರಿವಿಲೇಜ್ ಬೇಗ ಕೊಡ್ತಾ ಇರೋದು, ಬೇಗ ಕಳಿಸ್ತಾ ಇರೋದು ಕೂಡ ಮುಜುಗರ ಆಗ್ತಾ ಇದೆ. ಎಲ್ಲ ಒಂದ್ ಕಡೆ ದಿಕ್ ತಪ್ಪಿದೆಯೋ ಅನ್ನೋ ಭಯನೂ ಕೂಡ ಆಗ್ತಾ ಇದೆ. ಹಾಗಾಗಿ ಪ್ರಸನ್ನ ಕುಮಾರ್ ಅವರು ಇವತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೇಮಕ ಆಗಿದ್ದಾರೆ. ಅವ್ರು ಆಗಿರೋದು ಕೂಡ ಸರ್ಕಾರದಿಂದಾನೆ. 2, ಈಗಿನ ಇರೋ ಸರ್ಕಾರಕ್ಕೆ ನಮ್ಮ ಯಾರು ಆರೋಪಿ ದರ್ಶನ್ ಅಂತಿದ್ದಾರೆ, ಅವರು ಈ ಸರ್ಕಾರಕ್ಕೆ ಹಲವಾರು ಕ್ಯಾನ್ವಸ್ಗಳನ್ನ ಮಾಡಿದ್ದಾರೆ, ತುಂಬಾ ಹತ್ತಿರವಾಗಿರುವಂತವ್ರು ಕೂಡ. ಸೊ ಈಗ ಸರ್ಕಾರ ನೇಮಕ ಮಾಡಿರುವಂತ ವಕೀಲರನ್ನ ಒಪ್ಪೋಣ ಅದಕ್ಕೆ ಖಂಡಿತ. ಆದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ಇವ್ರನ್ನ ನೀವು FIR ಲಾಕ್ ಮಾಡಿ ಅಂತ ಕೂಡ ಇನ್ಫ್ಲೂಯೆನ್ಸ್ ಮಾಡಿದೆ. ಆದ್ರೆ ಮಂತ್ರಿ ಯಾರೋ ಒಬ್ರು. ಸೊ ತುಂಬಾ ಜನ ಸೂಕ್ಷ್ಮವಾಗಿ ಇದನ್ನ ಯೋಚನೆ ಮಾಡ್ಕೊಂಡು ತುಂಬಾ ನ್ಯಾಯಬದ್ಧವಾಗಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಯಾರು ನೇಮಕಾತಿ ಆಗ್ತಿರ್ತಾರೋ ಅವ್ರಿಗೆ ಇದು ತುಂಬಾ ದೊಡ್ಡ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ನೋಡ್ತಾ ಹೋಗೋದಾದ್ರೆ ಒಂದಷ್ಟು ವಿಚಾರಗಳು ಚರ್ಚೆಗೆ ಮುನ್ನೆಲೆಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಪೆಂಡಾಲ್ ಹಾಕಿದ್ದು ಯಾಕೆ ಶಾಮೀನವನ್ನ ಹಾಕಿದ್ರೆ ಎನ್ನುವಂಥ ಪ್ರಶ್ನೆಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇನ್ನೊಂದು ಕಡೆಯಲ್ಲಿ ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡ್ತಾರಾ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅಥವಾ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ನಡೀತಾ ಇವೆ. ವಿಚಾರಣೆ ನಡೀತಾ ಇದೆ. ಈ ಪ್ರಕರಣದಲ್ಲಿರುವಂತಹ ಆರೋಪಿಗಳನ್ನ ಇವತ್ತೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇವೆ. ಹಾಗೆಯೇ ನಾನು ಆಗ್ಲೇ ಹೇಳ್ತಾ ಇದ್ದೆ, ದರ್ಶನ್ ವಿರುದ್ಧ ರೌಡಿ ಶೀಟರ್ ಅನ್ನ ಓಪನ್ ಮಾಡ್ತಾರೆ ಎನ್ನುವಂಥದ್ದಾಗಿ. ಸರ್, ಈಗ ದರ್ಶನ್ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ರೌಡಿ ಶೀಟರ್ ಓಪನ್ ಮಾಡಬೇಕು ಎನ್ನುವಂತ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ. ಈ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಅದನ್ನ ಯಾವಾಗ್ಲೂ ಮಾಡ್ಬೇಕಿತ್ತಲ್ವಾ? ಹೌದು. ಇವ್ರು ಯಾವಾಗ ಹೆಂಡತಿಯನ್ನ ಕೂರಿಸ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಇಡೀ ಊರೆಲ್ಲ ಸುತ್ತಾಡಿ ಓದಿತಾರೆ, ಆಮೇಲೆ ಯಾವ್ದೋ ಪ್ರೊಡ್ಯೂಸರ್ಗಳಿಗೆ ಧಮಕಿ ಕೊಡ್ತಾರೆ, ಅವಾಗ್ಲೇ ಮಾಡ್ಬೇಕಿತ್ತಲ್ವಾ? ಮತ್ತೆ ರೌಡಿ ಶೀಟರ್ ಅಂದ್ರೆ ಇಟ್ ಈಸ್ ಜಸ್ಟ್ ಅ ಸಿಸ್ಟಮ್ ಆಫ್ ಮಾನಿಟರಿಂಗ್, ಅದು ಶಿಕ್ಷೆ ಅಲ್ಲ. ಆಕ್ಚುಲಿ ನಾವು ಫೋಕಸ್ ಮಾಡಬೇಕಾಗಿರೋದು ಈ ಕೇಸಲ್ಲಿ ಇವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ. ಯಾಕೆ ಈಗ ಮತ್ತೆ ಅದನ್ನ ಮಾತಾಡ್ತಿದ್ದೀವಿ ಅಂದ್ರೆ, ಅವಾಗಲೇ ಸಾಹೇಬ್ರು ಹೇಳಿದ್ರಲ್ಲ, ಈ ಒಂದು ಶಾಮಿಯಾನ ಹಾಕಿದ್ದು ಸಂಶಯಾಸ್ಪದ ಅಂತ ಹೇಳಿ. ಶಾಮಿಯಾನ ಯಾಕೆ ಹಾಕಿದ್ರಿ ಅಂತ ಕೇಳಿದ್ರೆ ಯಾರ ಹತ್ರನೂ ಸರಿಯಾದ ಉತ್ತರನೇ ಇಲ್ಲ. ಆ ಪೊಲೀಸ್ ಠಾಣಾಧಿಕಾರಿ ಹತ್ರ ಸರಿಯಾದ ಉತ್ತರ ಇಲ್ಲ, DCP ಹತ್ರ ಸರಿಯಾದ ಉತ್ತರ ಇಲ್ಲ, ಕಮಿಷನರ್ ಹತ್ರ ಸರಿಯಾದ ಉತ್ತರ ಇಲ್ಲ, ಗೃಹ ಮಂತ್ರಿಗಳ ಹತ್ರ ಉತ್ತರ ಇಲ್ಲ. ಮುಖ್ಯಮಂತ್ರಿಗಳು ಯಾರು ದೂರ ಕೊಡ್ಲಿ ನೋಡೋಣ ಅಂತಾರೆ. ಇದಕ್ಕೆ ದೂರ ಕೊಡ್ಬೇಕಾ ಸರ್? ಟಿವಿಯಲ್ಲಿ ಕಾಣ್ತಾ ಇಲ್ವ ನಿಮಗೆ ಶಾಮಿಯಾನ ಹಾಕಿರೋದು? ಅಲ್ಲಿ ಯಾರಾದ್ರೂ ಬರ್ತ್ಡೇ ಮಾಡ್ತಿದ್ದೀರಾ? ಈ ಶಾಮಿಯಾನ ಹಾಕಿದ ವಿಚಾರದಲ್ಲಿ ಒಂದು ಆಡ್ ಮಾಡೋಕೆ ಇಷ್ಟಪಡ್ತೀನಿ ಸರ್. ನಾನು ಫಸ್ಟ್ ಫ್ಲೋರ್ ನೋಡಿದ್ರೆ ಸರ್, ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಬಾಲ್ಕನಿ ಇದೆ, ಅದಕ್ಕೂ ಫುಲ್ ಕವರ್ ಮಾಡಿದ್ದಾರೆ. ಸ್ಮೋಕಿಂಗ್ ಝೋನ್ ಮಾಡಿದ್ರೆ ಈಗ ದರ್ಶನ್ ಹೇಳ್ತಾನೆ ನನಗೆ ಸಿಗರೇಟ್ ಸೇದೋದಾಗ ಕೈ ನಡುತ್ತಿದೆ ಅಂತ, ನಾಳೆ ಹೇಳ್ತಾನೆ ನನಗೆ 2 ಪೆಗ್ ಹಾಕಿದ್ರೆ ನಿದ್ದೆ ಬರಲ್ಲ ಅಂತ, ಸರಾಯಿ ತಂದು ಕೊಡ್ತೀರ ಅವ್ನಿಗೆ ಲಾಕಪ್ ಅಲ್ಲಿ. ವೆರಿ ಸೀರಿಯಸ್ ಇವೆಲ್ಲ. ಯಾಕಂದ್ರೆ ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಇದನ್ನ, ಈ ಕೇಸನ್ನ 24/7. ನಾವು ಒಂದು ವಾರದಿಂದ ಚಾನೆಲ್ ಅಲ್ಲಿ ಬೇರೆ ಯಾವ್ದು ಸುದ್ದಿ ನೋಡ್ತಾ
ಮಾಡ್ತಾ ಇಲ್ಲ. ಹೌದು. ಇದನ್ನೇ ಇಡೀ ರಾಜ್ಯ ನೋಡುವಾಗ ಪೊಲೀಸರಿಗಾಗ್ಲಿ ರಾಜಕಾರಣಿಗಳಿಗಾಗ್ಲಿ ಸ್ವಲ್ಪ ಜವಾಬ್ದಾರಿ ಇರಬೇಕು. ಖಂಡಿತ ಸರ್. ನ್ಯಾಯವನ್ನು ಮಾಡ್ತೀರಿ, ತನಿಖೆ ಸರಿಯಾದ ತನಿಖೆ ಬಗ್ಗೆ ಡೌಟ್ ಇಲ್ಲ. ಆದ್ರೆ ಈ ತರದ ಆಪ್ಟಿಕ್ಸ್ ಇದೆ ಅಲ್ಲ, ಇದು ಪೊಲೀಸ್ ವ್ಯವಸ್ಥೆ ಮೇಲೆ ಜನಸಾಮಾನ್ಯನ ವಿಶ್ವಾಸವನ್ನ ಬಲಪಡಿಸೋದಿಲ್ಲ, ದುರ್ಬಲಗೊಳಿಸ್ತದೆ. ಆ ಒಂದು ಜವಾಬ್ದಾರಿ ಕೂಡ ಬೇಕು ಪೊಲೀಸರಿಗೆ ಮಾತ್ರ ಅಲ್ಲ. ಆಯ್ತು, ಪೊಲೀಸರನ್ನ ಮಾಡಿದ್ದಾರೆ, ಗೃಹ ಮಂತ್ರಿಗಳು ತಾಕೀತು ಮಾಡಬಹುದು, ಮುಖ್ಯಮಂತ್ರಿ ತಾಕೀತು ಮಾಡಬಹುದು. ಇವರು ಏನೋ ಹಾರಿಕೆ ಉತ್ತರ ಕೊಡ್ತಾ ಓಡಾಡ್ಬಿಟ್ರೆ ಜನ ಏನನ್ನ ಅಪೇಕ್ಷೆ ನಿರೀಕ್ಷೆ ಮಾಡಬಹುದು ಇವರಿಂದ. ನಿಜ 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 ಸರ್, ನಿಜ. ಮಲಗತ್ತಿ ಸರ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಈ ಶಾಮಿಯಾನ ಹಾಕಿದಂತ ವಿಚಾರಕ್ಕೆ ನೀವೇನು ಹೇಳ್ತೀರಾ ಸರ್? ಹಾಗೇನೆ ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಬೇಕು ಅನ್ನುವಂತ ಜನಾಕ್ರೋಶ, ಓಪನ್ ಮಾಡಿದ್ರೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಸರ್ ಇಲ್ಲಿ? ರೌಡಿ ಶೀಟ್ ಓಪನ್ ಮಾಡೋದು ಅದೇನು ದೊಡ್ಡ ಮಹಾಕಾರ್ಯ ಏನಲ್ಲ, ಅಲ್ಲಿಂದ ಏನೂ ಆಗೋದಿಲ್ಲ. ಅದು ಅವನಿಗೆ ಮೂವ್ಮೆಂಟು, ಅವನ ಆಕ್ಟಿವಿಟೀಸು ವಾಚ್ ಮಾಡ್ತಾರೆ ಅಷ್ಟೇ. ಅದ್ರ ಬಿಟ್ಟರೆ ಮತ್ತೇನು ಇದಿಲ್ಲ. ಏನಾದರೂ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದ್ದರೆ ಅವರಿಗೆ ತಂದು ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತಾರೆ. ಅವರು ಸಮಾಜ ಘಾತಕ ವ್ಯಕ್ತಿಗಳಂತ ತಿಳ್ಕೊಂಡು ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತಾರೆ. ಅದು ಬಿಟ್ಟರೆ ಮತ್ತೇನೇ ಅದರಲ್ಲಿ ಏನೇ ವಿಶೇಷತೆ ಏನಿಲ್ಲ. ಆ ರೌಡಿ ಶೀಟ್ ಏನು ಮಾಡೋದ್ರಿಂದ ಅವ್ನಿಗೇನಾಗೋದಿಲ್ಲ, ಮಾಡದೇ ಇದ್ರೂ ಏನಾಗೋದಿಲ್ಲ. ಇಟ್ ಈಸ್ ಅದು ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧ ಬರೋದಿಲ್ಲ. ಬಟ್ ಒಂದೇನು, ಈ ಕೇಸ್ನಲ್ಲಿ ಅವರಿಗೆ ಸರಿಯಾಗಿ ಫಿಕ್ಸ್ ಮಾಡಬೇಕು. ತನಿಖೆ ಸರಿಯಾದ ದೃಷ್ಟಿಯಲ್ಲಿ ನಡೆದಿದೆ ಎಲ್ಲ. ಇಲ್ಲಿವರೆಗೆ ನೋಡಿದ್ರೆ ಭಾಳ ಪ್ರಾಂಪ್ಟಾಗಿ ಪೊಲೀಸರು ಅವನ್ನ ಹಿಡ್ಕೊಂಡ್ ಬಂದಿದ್ದಾರೆ. ಎಷ್ಟೇ ಒತ್ತಡ ಇದ್ರು ಮೈಸೂರಿಂದ ಹಿಡ್ಕೊಂಡ್ ತಂದ್ರು, ಬೆಳಿಗ್ಗೆ ಅನ್ನೋದ್ರಲ್ಲಿ ಅರೆಸ್ಟ್ ಮಾಡಿದ್ರು. ಸೊ ಯಾವ ಒತ್ತಡಕ್ಕೂ ಈಲ್ಡ್ ಆಗಲಿಲ್ಲ. ಇಷ್ಟೆಲ್ಲ ಮಾಡಿದ್ದಾರೆ. ನೀವು ಹೇಳಿದಾಗೆ ಅದೊಂದು ಶಾಮಿಯಾನ ಹಾಕಿ ಜನರಿಗೆ ಒಂಥರ ಸಂಶಯ ದೃಷ್ಟಿಯಿಂದ ನೋಡುವ ಹಾಗೆ ಮಾಡಿದ್ದಾರೆ. ಅದು ಯಾಕೆ ಹಾಕಿದ್ರು ನನಗೂ ಅರ್ಥ ಆಗ್ತಾ ಇಲ್ಲ. ಕೆಲವೊಬ್ರು ಹೇಳ್ತಾರೆ ಏನೋ ಕಲ್ಲಿಗಿಲ್ ಹೋಗಿದ್ದಾರೆ, ದುಷ್ಕರ್ಮಿಗಳು ಏನೋ ಕಲ್ಲು ಹೋಗಿಸಬಹುದು, ಅದಕ್ಕೆ ನಾವು ಪರದೆ ಹಾಕಿದ್ದೀವಿ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ ಸರ್, ಪೊಲೀಸ್ ಪಡೆ ಇದೆ ಅಲ್ಲಿ. ಪಡೆದೇ ಅಲ್ಲ, ಪಡೆನೇ ಅಲ್ಲ, 144 ಮಾಡಿದ್ದಾರೆ. ಮತ್ತೆ ನಿಷೇಧಾಜ್ಞೆ ಇದೆ ಸರ್. 144 ಮಾಡಿದಾಗ ಅಲ್ಲಿ ಜನ ಬರ್ತಾರೆ ಹಂಗೆ. ಅಷ್ಟೇ ಅಲ್ಲ ಸರ್, ದೂರದಾರ ಪ್ರವೇಶ ಇಲ್ಲ ಅಲ್ಲಿ. ಬೇರೆ ದೂರದಾರ ಅಲ್ಲ ಸರ್, ಆ ಲಿಮಿಟ್ಸ್ ಅಲ್ಲಿ ಏನಾದ್ರು ಕೇಸ್ ಆಯ್ತು ಅಂತ ಹೇಳಿದ್ರೆ ಯಾರು ಹ್ಯಾಂಡಲ್ ಮಾಡ್ತಾರೆ ಸರ್? ಕಂಪ್ಲೇಂಟ್ ಕೊಡೋಕೆ ಎಲ್ಲ ಹೋಗೋದು ಇವರು? ಬಿಡ್ತಾರೆ, ಕಂಪ್ಲೇಂಟ್ ಕೊಡೋರಿಗೆ ಬಿಡ್ತಾರೆ, ಒಳಗದೇನು ಇಲ್ಲ ಅಂತಲ್ಲ. ಕಂಪ್ಲೇಂಟ್ ಕೊಡೋರು ಬಿಡ್ತಾರೆ. ನಾವು ಕಂಪ್ಲೇಂಟ್ ಅಂದ್ರೆ ಬಿಡ್ತಾರೆ, ಅಂಥವ್ರಿಗೆ ಏನು ಪ್ರಶ್ನೆ ಇಲ್ಲ. ಈ ಮೀಡಿಯಾ ಸ್ವಲ್ಪ ಕಿರಿಕಿರಿ ಏನೋ ನನಗನ್ಸೋ ಮಟ್ಟಿಗೆ ನೀವು ಬಿರಿಯಾನಿ ತಿಂದ್ರಿ, ಅದು ತಿಂದ್ರಿ ಅಂತ ಹೇಳಿದ್ರಲ್ಲ, ಕ್ಯಾಮ್ರಾ ಮೇಲೆ ಬಿರಿಯಾನಿ ಬ್ಯಾಗ್ಗಳಿದಾವೆ ಸರ್. ಆದರೆ ತನಿಖೆ ನ್ಯಾಯಯುತವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವಾಗ ಇಂಥ ಕೃತ್ಯಗಳು ಮಾಡೋದು ಅವಶ್ಯಕತೆ ಇಲ್ಲ. ಪರದೆ ಹಾಕಿ ಮುಚ್ಚುಮರೆ ಏನಿದೆ ಓಪನ್ ಆಗಿ ತನಿಖೆ ಮಾಡುವಾಗ ಗೊತ್ತಾಯ್ತಾ? ಮತ್ತೆ ಮೀಡಿಯಾನು ಅಷ್ಟೇ. ಮೀಡಿಯಾನು ಇದೊಂಥರ ಪ್ರಜಾಪ್ರಭುತ್ವ ಒಂದು 4ನೇ ಅಂಗ. ಅವ್ರಿಗೆ ಕ್ಯೂರಿಯಾಸಿಟಿ ಇರ್ತದೆ. VIP ಇನ್ವಾಲ್ವ್ಮೆಂಟ್ ಇದಾನಂದ್ರೆ, ಸೆಲೆಬ್ರಿಟಿ ಇನ್ವಾಲ್ವ್ಮೆಂಟ್ ಇದಾನಂದ್ರೆ ಜನ ಅವನ ಬಗ್ಗೆ ಏನ್ ನಡೀತದೆ, ಏನ್ ಮಾಡ್ತಾರೆ, ಪೊಲೀಸರು ಯಾವ ರೀತಿ ವರ್ತನೆ ಮಾಡ್ತಾರೆ, ಯಾವ ರೀತಿ ಅವನ ಜೊತೆ ನಡ್ಕೋತಾರೆ, ಯಾವ ರೀತಿ ತನಿಖೆ ನಡೆದಿದೆ, ಯಾವ ಹಂತದಲ್ಲಿದೆ ಅನ್ನೋದ್ ಬಗ್ಗೆ ಪ್ರತಿಯೊಂದನ್ನು ಕ್ಯೂರಿಯಾಸಿಟಿಯಿಂದ ನೋಡ್ಲಿಕ್ಕೆ ನೀವು ವಿಡಿಯೋ ಮಾಡ್ತೀರಿ. ಖಂಡಿತ. ಅದು ಪರದೆ ಹಾಕಿ ಮುಚ್ಚೋದ್ರಲ್ಲಿ ಏನ್ ಅರ್ಥ ಇದೆ, ಏನಿದೆ ಅದರಲ್ಲಿ? ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ರೀತಿಯಾದಂತಹ ಪ್ರಕರಣಗಳನ್ನು ನೋಡಿದ್ರೆ? ನೋಡಿಲ್ಲಪ್ಪ ಜೀವನದಲ್ಲಿ. ಸರ್, ಈ ಕೇಸಲ್ಲಿ ಯಾರೋ ವಕೀಲರು ಹೋಗಿ RT ಹಾಕಿದ್ದಾರೆ, CCTV ಫುಟೇಜ್ ಕೊಡ್ರಿ ಅಂತ. ಪೊಲೀಸ್ ಸ್ಟೇಷನ್ ಒಳಗಿಂದು CCTV ಫುಟೇಜ್ ಬೇಕು. ಕೊಡಬಹುದು, ಅದಕ್ಕೇನಿದೆ. ಇಟ್ ಇಸ್ ಪಬ್ಲಿಕ್ ಪ್ಲೇಸ್. ಈಗ ಇದನ್ನು ಮಾಡೋದು ದಟ್ ಈಸ್ ರಾಂಗ್. ಇವನ್ ನಾನು 2-3 ಸಲ ಹೇಳಿದ್ದೀನಿ, ಅದು ಮಾಡೋದು ತಪ್ಪದೆ. ಸುಮ್ಮನೆ ಜನರಿಗೆ ಸಂಶಯ ದೃಷ್ಟಿಯಿಂದ ನೋಡುವಂತ. ಖಂಡಿತ ಇಷ್ಟೊಂದು ನ್ಯಾಯಯುತವಾಗಿ ತನಿಖೆ ಮಾಡಿದ್ರು ಇದೊಂದು ಕಳಂಕ ಅಲ್ವಾ ಈ ತರ ಮಾಡೋದು? ಅದಕ್ಕೆ ವೈ ಶುಡ್ ಯು ಇನ್ವೈಟ್ ದ ಅನ್ವಾಂಟೆಡ್ ಥಿಂಗ್ಸ್? ನಿಜ ಅಲ್ವಾ? ನಾವು ಆಗಲೇ ಪ್ರಾಂಪ್ಟ್ ಆಗಿ ನಾವು ಇರುವಾಗ ಕದ್ದು ಮುಚ್ಚಿ ಮಾಡೋದೇನಿದೆ ರೀ, ಅದೆಲ್ಲ ತೆಗಿಬೇಕು. ಅದನ್ನ ಅದು ಯಾಕೆ ಹಾಕಿದವರು ನನಗೂ ಅರ್ಥ ಆಗ್ತಾ ಇಲ್ಲ. ಈಗಂತೂ ಕಸ್ಟಡಿ ಹಾಜರು ಮಾಡಿದ್ಮೇಲೆ ಕಸ್ಟಡಿ ಬಗ್ಗೆ ಹೇಳಿಕೆ ಇನ್ನೊಂದು ಇಷ್ಟಪಡ್ತೇನೆ. ಗಂಭೀರವಾಗಿ ಎಲ್ಲ ರಿಕವರಿ ಆದ್ಮೇಲೆ ಇನ್ನು ಕಸ್ಟಡಿ ತಗೊಳ್ಳೋದು ಏನೋ ಅವಶ್ಯಕತೆ ಇರ್ತದೆ? ಪೊಲೀಸ್ ಕಸ್ಟಡಿ ರಿಕವರಿ ಇದ್ರೆ ತಾನೇ ಪೊಲೀಸ್ ಕಸ್ಟಡಿ ತಗೋತಾರೆ. ಇಲ್ಲಾಂದ್ರೆ ಅನಾವಶ್ಯಕವಾಗಿ ಪೊಲೀಸ್ ಕಸ್ಟಡಿ ತಗೊಳ್ಳೋದಿಲ್ಲ. ಮತ್ತೆ ಅವರು ಕೊಡೋದು ಇಲ್ಲ. ನಾವು ರೀಸನ್ ಕೋಟ್ ಮಾಡಬೇಕಾಗ್ತದೆ. ಇವನ್ ಕಡೆಯಿಂದ ಇದನ್ನ ರಿಕವರಿ ಮಾಡಬೇಕು, ಈ ವೆಪನ್ ರಿಕವರಿ ಮಾಡಬೇಕು, ಈ ಬಡಿಗೆ ಇದನ್ನ ಇಂಥದ್ದು ಬಟ್ಟೆ ಗಿಟ್ಟೆ ಎಲ್ಲ ಬ್ಲಡ್ ಸ್ಟೇನ್ ಆರ್ಟಿಕಲ್ಸ್ ಏನೇನಿದಾವೆ ಅವೆಲ್ಲ ಜಪ್ತ್ ಮಾಡಬೇಕಾಗಿದೆ, ಇವನು ಕರ್ಕೊಂಡು ಪಂಚನ ಮಾಡಬೇಕಾಗಿದೆ, ಅದು ಇದು ಅಂತ ಹೇಳಿ ನಾವು ಕೆಲಸ ಇದ್ರೆ ಅದನ್ನ ರೀಸನ್ ಹಾಕಿ ಅವನಿಗೆ 5 ದಿವಸ 8 ದಿವಸ ನಾವು ಪೊಲೀಸ್ ಕಸ್ಟಡಿ ತಗೋತೇವೆ. ಮತ್ತೆಲ್ಲ ಕೆಲಸ ಮುಗಿದ ಮೇಲೆ ಇನ್ನು ಕಸ್ಟಡಿ ತಗೊಳ್ಳೋದು ದಟ್ ಈಸ್ ಮೀನಿಂಗ್ಲೆಸ್. ಅವರು ಕೊಡೋದಿಲ್ಲ. ಇನ್ನೊಂದು ಇದರಲ್ಲಿ ನಾವು ರಿಮೈಂಡ್ ನಲ್ಲಿ ಬರೀಬೇಕಾಗ್ತದೆ, ಅದನ್ನ ಎಕ್ಸ್ಪ್ಲನೇಷನ್ ಕೊಡಬೇಕು ಕೋರ್ಟಿಗೆ. ನಮಗೆ ಇದಕ್ಕೆ ಅವಶ್ಯಕತೆ ಇದೆ ಅವನಿಗೆ,
ಆರೋಪಿ ನಮಗೆ ಇದು ಅವಶ್ಯಕತೆ ಇದ್ದಾನೆ, ಇವನ್ ಕಡೆಯಿಂದ ನಾವು ಇದನ್ನ ರಿಕವರಿ ಮಾಡಬೇಕಾಗಿದೆ, ಇವನ್ ಕಡೆಯಿಂದ ಪಂಚನಾಮ ಜಾಗ ಐಡೆಂಟಿಫೈ ಮಾಡಿಸಬೇಕಾಗಿದೆ, ಅದಕ್ಕೆ ನಾವು ಅದನ್ನ ನಮಗೆ ಕಸ್ಟಡಿ ಕೊಡಿ ಅಂತ ಹೇಳಿದ್ರೆ ಅವರು ಕೊಡ್ತಾರೆ. ಏನೋ ರೀಸನ್ ಇಲ್ಲ ಅಂದ್ರೆ ಕಸ್ಟಡಿ ಕೊಡೋ ಅಂತಂದ್ರೆ ಯಾರು ಕೊಡೋದಲ್ಲ, ಜೇಸಿ ಕಸ್ಟಡಿ ಕೊಡ್ತಾರೆ. ಒಂದು ಕಾರಣ ಇರ್ಬೋದು ಅನ್ಸುತ್ತೆ ನನಗೆ, ಬಹುಶಃ ಐ ಡೋಂಟ್ ನೋ ಪೊಲೀಸ್ ಇದ್ರ ಮಾಡ್ತಾರೆ ಆರ್ಗ್ಯೂ ಮಾಡ್ತಾರೆ ಗೊತ್ತಿಲ್ಲ. ಹಿಂದೆ ಒಬ್ಬ ಇವರ ಮ್ಯಾನೇಜರ್ ಒಬ್ಬ ಇದ್ದ, ಮಲ್ಲಿಕಾರ್ಜುನ್ ಅಂತ ಗದಗ ಮೂಲದ, ಆ ಮನುಷ್ಯ ನಾಪತ್ತೆ ಆಗಿ ಅವನ ಮೇಲೆ ಹೇಬಿಯಸ್ ಕಾರ್ಪಸ್ ಇದೆ, ಇನ್ನೂ ಪ್ರೊಡ್ಯೂಸ್ ಮಾಡಿಲ್ಲ. ಈ ಕೇಸಿನ ಹಿನ್ನೆಲೆಯಲ್ಲಿ ಅದನ್ನ ತನಿಖೆ ಮಾಡೋದಕ್ಕೆ ಇಟ್ಕೋಬಹುದು ದರ್ಶನ್. ಅಲ್ಲ, ಅವನ ಇನ್ವಾಲ್ವ್ಮೆಂಟ್ ಇದೇನ ಅದರಲ್ಲಿ? ಹೌದು, ಹಿ ವಾಸ್ ಇಸ್ ಮ್ಯಾನೇಜರ್. ಆಮೇಲೆ ಒಂದು ಸ್ವಲ್ಪ ದುಡ್ಡಿನ ಏನೋ ಅಲ್ಲ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಬಹುದು ಅವರು. ಅದನ್ನ ಹೇಬಿಯಸ್ ಕಾರ್ಪಸ್ ಇದೆ, ಪ್ರೊಡ್ಯೂಸ್ ಮಾಡಿಲ್ಲ, ಬಾಡಿ ಮಾಡೇ ಇಲ್ಲ ಅವ್ನ ಎಲ್ಲಿದಾನಂತ ಗೊತ್ತಿಲ್ಲ. ಮಿಸ್ಸಿಂಗ್ ಇದ್ರೆ ಅದು ಏನ್ ಮಾಡ್ಲಿಕ್ಕೆ ಆಗ್ತದೆ? ಬಾಡಿ ಸಿಕ್ಕರೆ ಮತ್ ಬೇರೆ, ಬಾಡಿ ಸಿಕ್ಕರೆ ಅವ್ನು ಮರ್ಡರ್ ಆಗ್ಯಾನ ಅಥವಾ ಏನಾಗ್ಯಾನ ಅಂತ ಅನ್ನೋದು ಐಡೆಂಟಿಫೈ ಆಗ್ತದೆ. ಅವ್ನು ಮಿಸ್ಸಿಂಗ್ ಇದ್ರೆ ಏನ್ ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಆಗಲ್ಲ. ಇಂಟ್ರಾಗೇಷನ್ ಮಾಡ್ತಾರೆ ಅವನಿಗೆ, ಆ ಮಿಸ್ಸಿಂಗ್ ಬಗ್ಗೆ ಏನಿಲ್ಲಪ್ಪ ನಿಮ್ಮದಾಗ, ಅವನು ಏನು ಹೇಳ್ತಾನೆ ಅಷ್ಟೇ ಇದು ಮಾಡ್ತಾರೆ ಹೊರತಾಗಿ. ಇನ್ನೊಂದೇನಿದೆ, ಯಾರು VIP ಗಳು ಇರ್ತಾರೆ, ನಾವೆಲ್ಲ 3rd ಡಿಗ್ರಿ ಮೆಥಡ್ ಅದು ಇದು ಉಪಯೋಗ ಮಾಡಕ್ ಹೋಗುದಿಲ್ಲ ಯೂಶುವಲಿ. ಬರೀ ರೇರ್ ಕೇಸ್. 90% ಎಲ್ಲದಕ್ಕೂ ಉಪಯೋಗ ಮಾಡ್ತೇವೆ, ಫೋರ್ಸ್ ಅನ್ನು ಯೂಸ್ ಮಾಡ್ತೇವೆ. ಮಿನಿಮಮ್ ಫೋರ್ಸ್ ಯೂಸ್ ಮಾಡ್ಬೇಕಂತ CRPC ಅಲ್ಲಿ ಇದೆ 41 ಪ್ರಕಾರ, ಅದೆಲ್ಲ ಯೂಸ್ ಮಾಡ್ತೇವೆ. ಆದ್ರೆ 3rd ಡಿಗ್ರಿಗೆ ಮಾಡಕ್ ಹೋಗುದಿಲ್ಲ. ಕೆಲವೊಬ್ಬರಿಗೆ ಅನಿವಾರ್ಯ ಇದ್ದಾಗ ಮಾಡಬೇಕಾಗ್ತದೆ. ಅದು ಇಲ್ಲಿಗಲ್ ಇದ್ರೂ ಸಹ ನಾವು ಮಾಡ್ತೇವೆ ಅನಿವಾರ್ಯವಾಗಿ, ಬಾಯಿ ಬಿಡಿಸ್ಬೇಕಂತ. ಸೊ ಆತರ ನಾವು ಹಿಂದೆ ಬೇಕಾದಷ್ಟು ಮಾಡಿದೀವಿ. ಈಗ ಮಾಡೋದು ಕಷ್ಟ ಆಗ್ತದೆ, ಬಟ್ ಆದ್ರೂ ಆತರ ಏನಾದ್ರೂ ಇದ್ರೆ ಪಡೆದ ಗಿಡದೆ ಹಾಕ್ಬೇಕು, ಇಲ್ಲ ಪಡೆದೆ ಹಾಕ್ಬೇಕು. ಅದು ಕೂಡ ಲಾಕಪ್ ಅಲ್ಲಿ ಆಗುತ್ತಲ್ಲ ಸರ್, ಅದಕ್ಕೇನಕ್ಕೆ ಸ್ಕ್ರೀನು ಅಂತೇಳಿ ಎಲ್ಲ CC ಕ್ಯಾಮ್ರಾ ಇದಾವೆ ಈಗೆಲ್ಲ. ಹೌದು, ನೀವೆಲ್ಲ ಹೊಡೆಯೋದು ಬಿಡೋದೆಲ್ಲ ರೆಕಾರ್ಡ್ ಆಗ್ತದೆ. ನಿಜ. ಮುಂದಿನ ಹಂತದಲ್ಲಿ ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ ಸರ್. ಈಜಿ ಅಲ್ಲ, ಇವನ್ ಹ್ಯೂಮನ್ ರೈಟ್ಸ್ ಇದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದಾವೆ. ನಾವೇನಾದ್ರೂ ಆರೋಪಿನ ಇಂಟ್ರಾಗೇಷನ್ ಹಾಕಿದ್ರೆ ವಕೀಲರು ಇನ್ ಪ್ರೆಸೆನ್ಸ್ ಆಫ್ ಅಡ್ವೊಕೇಟ್ ಹ್ಯಾವ್ ಟು ಇಂಟ್ರಾಗೇಟ್ ದೆಮ್. ಸೊ ಬಹಳಷ್ಟು ಕಾನೂನು ಬದಲಾವಣೆ ಆಗಿದೆ. ಖಂಡಿತ ಮೊದಲು ಮಾಡ್ದಂಗೆ ಮಾಡಕ್ ಆಗೋದಿಲ್ಲ. ನಾವೆಲ್ಲ ಹಿಂದೆಲ್ಲ ಈ ರೌಡಿಸಮ್ ಮಾಡದ, ಈ ತರ ಗುಂಡಾಗಿರಿ ಮಾಡದ ಅಂದ್ರೆ ಎಲ್ಲ ಚಡ್ಡಿ ಮೇಲೆ ಬರೆ ಮೇಲೆ ಬೇಡಿ ಹಾಕಿ ತಲೆ ಬೋಳಿಸಿ ಮೆರವಣಿಗೆ ಮಾಡ್ತಿದ್ವಿ. ಹಾಗೆಲ್ಲ ಈಗ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇಟ್ ಇಸ್ ಹೈಲಿ ಇಂಪಾಸಿಬಲ್. ಅವೆಲ್ಲ ರೌಡಿಗಳಿಗೆ, 10 ವರ್ಷ ಮಾಡೋರಿಗೆ, ಯಾರು ಗುಂಡಾಗಿರಿ ಮಾಡ್ತಾರೆ ಆಯಾ ಏರಿಯಾದಲ್ಲಿನೇ ನಾವು ಮೆರವಣಿಗೆ ಮಾಡ್ತಿದ್ವಿ. ಸೊ ಅದೆಲ್ಲ ಕಾಲ ಹೋಯ್ತು. ಈಗ ಬಹಳ ಸೂಕ್ಷ್ಮ ಬಂದಿದೆ. ನಮ್ ಜನನು ಬಹಳ, ಪೊಲೀಸರು ಬಹಳ ಜೆಂಟಲ್ಮೆನ್ ಆಗ್ಯಾರ. ತಂದು ಕರೆದು ಕುಡಿಸಿ, ಚಾ ಕುಡಿಸಿ, ವಕೀಲರ ಸಮಕ್ಷ ಮಾಡಿ ಸಹಿ ಮಾಡಿ ವಕೀಲರು ಕೂಡ ಇದ್ದಾರೆ ಸರ್ ನಮ್ಮ ಜೊತೆ. ಲೋಹಿತ್ ಕುಮಾರ್ ಸರ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಇವತ್ತೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ನಾಳೆ ಕಸ್ಟಡಿ ಅವಧಿ ಮುಕ್ತಾಯ ಆಗೋದು, ನಾಳೆ ಬದಲಾಗಿ ಇವತ್ತೇ ಮಾಡ್ತಾರೆ ಎನ್ನಲಾಗ್ತಾ ಇದೆ. ಒಂದು ವೇಳೆ ಶಿಕ್ಷೆ ಆದ್ರೆ ಅಂತ ಹೇಳಿದ್ರೆ ಜಾಮೀನು ಕೂಡಲೇ ಸಿಕ್ಬಿಡುತ್ತಾ ಎಲ್ಲ ಆರೋಪಿಗಳಿಗೂ ಎನ್ನುವಂತ ಪ್ರಶ್ನೆ. ಎಷ್ಟು ಟೈಮ್ ದರ್ಶನ್ ಜೈಲಲ್ಲಿ ಇರಬಹುದು ಅಂತ? ಈಗ ಒಂದು ದಿನಕ್ಕಿಂತ ಮುಂಚೆನೆ ಮುಗಿಸ್ತಾ ಇರುವಂತದ್ದು ಇನ್ವೆಸ್ಟಿಗೇಷನ್ ಮುಗ್ದೋಗಿದೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಹೌದು, ಪೊಲೀಸರುಗಳು ಯಾವಾಗ್ಲೂ ಕೂಡ ಒಂದು ಅಂದ್ರೆ ಅವ್ರಿಗೆ ಪ್ರೆಷರ್ ಜಾಸ್ತಿ ಇರ್ತವೆ ಸರ್. ಸಾರ್ವಜನಿಕ ಪ್ರೆಷರ್, ಆಫೀಸರ್ಸ್ ಪ್ರೆಷರ್ಸ್, ಮತ್ತೆ ಆತ ಅಲ್ಲಿರೋವರೆಗೂ ಕೂಡ ಅಲ್ಲಿನ IO ಅಥವಾ ಅಲ್ಲಿ SHO ಅವ್ರಿಗೆ ಪ್ರೆಷರೇ. ಸೊ ಆದಷ್ಟು ಬೇಗ ಮುಗಿಸಿ ಕಳಿಸ್ತಾ ಇದ್ದಾರೆ. ಈ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲವೂ ಕೂಡ ಎಲ್ಲ ಇವಾಗ ರೆಕಾರ್ಡ್ ಆಗಿರೋದನ್ನೆಲ್ಲ ಸೇರಿ ಅಂತಿಮ ವರದಿಯನ್ನ ಮಾಡ್ತಾರೆ. ಅದನ್ನೇ ಚಾರ್ಜ್ ಶೀಟ್ ಅಂತ ಕರಿತೀವಿ. ಅದನ್ನ 3 ತಿಂಗಳ ಒಳಗಡೆ, 90 ದಿನದ ಒಳಗಡೆ ಹಾಕ್ಬೇಕು. ಇಲ್ಲಾಂದ್ರೆ ಡಿಫಾಲ್ಟ್ ಬೇಲ್ ಆಗ್ಬಿಡುತ್ತೆ 90 ದಿನ ಒಳಗಡೆ ಹಾಕಿಲ್ಲ ಆದ್ರೆ. ಇವ್ರ ಸ್ಪೀಡ್ ನೋಡಿದ್ರೆ ಪಾಪ ಇವ್ರು 1.5 ತಿಂಗಳು 2 ತಿಂಗಳಲ್ಲಿ ಹಾಕ್ಬಿಡ್ತಾರೆ ಅಂತ ಅನ್ಸುತ್ತೆ. ಇದನ್ನ ಹಾಕದ ಮೇಲೆ ಆಮೇಲೆ ಬೇಲ್ ಪ್ರಕ್ರಿಯೆ ಮಾಡ್ಬೋದು. ಆದ್ರೆ ಈಗಲೂ ಮಾಡ್ಬೋದು, ಬಿಫೋರ್ ಚಾರ್ಜ್ ಶೀಟೇ ಮಾಡ್ಬೋದು. ಬಟ್ ಯಾವ್ದೇ ಕೊಲೆ ಕೇಸ್ಗಳಲ್ಲೂ ಕೂಡ 100% ಕ್ರೈಮ್ ಸ್ಟೇಜ್ ಅಲ್ಲಿ ಬೇಲ್ ಸಿಗೋಕ್ ಸಾಧ್ಯನೇ ಇಲ್ಲ, ನಾಟ್ ಇವನ್ ಸುಪ್ರೀಂ ಕೋರ್ಟ್. ಸೊ ಇದೊಂಥರ ಹೆಂಗೆ ಅಂದ್ರೆ, ಕೊಲೆ ಆದ್ರೆ ನಾವು ಪ್ರಾಕ್ಟೀಸ್ ಮಾಡೋದು, ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡೋರಿಗೆ ಇಟ್ ಇಸ್ ಗ್ರಾಂಟೆಡ್. 3-4 ಮಂತ್ ನೀನು ಯಾವ್ದೇ ಬೇರೆ ಟ್ರೈ ಮಾಡಕ್ ಹೋಗ್ಬೇಡ ಅಂತ ಹೇಳಿರ್ತೀವಿ. ಚಾರ್ಜ್ ಶೀಟ್ ನಲ್ಲಿ ಆ ಒಂದು ಲೂಪ್ ಹೋಲ್ಸ್ ಗಳನ್ನ ನೋಡ್ಕೊಂಡು ಅಲ್ಲಿ ಏನಿದೆ, ಅಲ್ಲಿನ ಒಂದು ಎವಿಡೆನ್ಸ್ ಅಲ್ಲಿ ಏನ್ ಲ್ಯಾಕಿಂಗ್ ಇದೆ, ಏನ್ ಸ್ಟೇಟ್ಮೆಂಟ್ ಕೊಡಿದ್ದಾರೆ, ಅಕ್ಯೂಸ್ ಸ್ಟೇಟ್ಮೆಂಟ್ ಗಳ ಮೇಲೆ ಯಾವುದೇ ರೀತಿಯಾಗಿ ಬೇಲ್ ನ ಪರಿಣಾಮ ಮಾಡಲ್ಲ. ಇಲ್ಲಿ ನಡೆಯುವಂತದ್ದು ಟೆಕ್ನಿಕಲ್ ಥಿಂಗ್ಸ್ ಅಲ್ಲಿ ಅವನು ನಿರಪರಾಧಿ ಸುಮ್ನೆ ಇದ್ದಾನೆ, ಕೊಲೆ ಕೇಸ ಸುಮ್ನೆ ಮಾಡಿದ್ದಾರೆ. ಇವಾಗ ದರ್ಶನ್ ಕಡೆ ವಕೀಲರು ಬಂದ್ರೆ ಅವನು ನಿರಪರಾಧಿ, ಅವ್ರು ಏನೂ ಮಾಡಿಲ್ಲ ಅಂತಾನೆ ಬರ್ಬೇಕಾಗತ್ತೆ. ಇಲ್ಲ ಅಂದ್ರೆ ಸೆಕೆಂಡ್ ಅಟೆಂಪ್ಟ್ ಏನ್ ಹೇಳ್ತಾರೆ, ಅವ್ರ ಮನೇಲಿ ಯಾವುದೋ ತಾಯಿನ ನೋಡ್ಕೊಳ್ಳೋರು ಯಾರು ಇಲ್ಲ, ಒಂದು ಈ ತರ ಈ ಗ್ರೌಂಡ್ಸ್ ಮೇಲೆ ಬರ್ಬೇಕಾಗತ್ತೆ. ಆಮೇಲೆ ಈಸ್ ಓನ್ಲಿ ಬ್ರೆಡ್ ಅರ್ನರ್, ನಮ್ಗೆ ಅದಿಲ್ಲ ಇದಿಲ್ಲ ಅಂತ. ಕೆಲವುಗಳಲ್ಲಿ ಮದುವೆ ಆಗ್ಬೇಕು ಅಂತ ಬರುತ್ತೆ. ಸೊ
ಆ ಡಾಕ್ಯುಮೆಂಟ್ಗಳ ಮೇಲೆ ಆ ಚಾರ್ಜ್ ಶೀಟ್ಗಳಲ್ಲಿ ಏನ್ ಲೂಪ್ ಹೋಲ್ಸ್ ಇದಾವೋ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕುವಂತದ್ದೇ ಬೇಲ್ ಅಪ್ಲಿಕೇಶನ್ 439 ಆಗಿತ್ತು CRPC ಅಲ್ಲಿ. ಎಸ್. ಸೊ ನನ್ನ ಪ್ರಕಾರ 6 ತಿಂಗಳ ತನಕನೂ ಕೂಡ ಬೇಲ್ ಸಿಗಲ್ಲ ಸರ್. ಇದ್ರ ಮರ್ಡರ್ ಕೇಸಲ್ಲಿ ಸಿಗಕ್ ಸಾಧ್ಯವೇ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. 6 ತಿಂಗಳು ಜೈಲ್ ಪಕ್ಕ. ಈ ಕೇಸ್ 100%, ದಟ್ ಇಸ್ 100%. ಅಕಸ್ಮಾತ್ 6 ತಿಂಗಳಿಗಿಂತ ಮುಂಚೆ ಬಂದ್ರೆ ನ್ಯಾಯಾಂಗ ಇಲಾಖೆಗೂ ಕೂಡ ಜನರು ಒಂದು ನೋಡ್ತಾ ಇದಾರೆ. ಇವಾಗ ನ್ಯಾಯಾಂಗ ಏನಾಗುತ್ತೆ ಅಂದ್ರೆ ಕೆಲವು ವಿಷಯಗಳಲ್ಲಿ ಸಾರ್ವಜನಿಕರು ತುಂಬಾ ಗಮನ ಇಟ್ಟು ನೋಡ್ಬೇಕಂದಾಗ ಅದನ್ನ ತುಂಬಾ ಹುಷಾರಾಗಿ ಅದನ್ನ ಡಿಸ್ಪೋಸ್ ಮಾಡುತ್ತೆ, ಕ್ಷಮೆಗಳನ್ನ ಕೊಡಲ್ಲ. ಇಂಥ ಒಂದು ಪ್ರಕರಣಗಳಲ್ಲಿ ಇವಾಗ ಯಾರಾದ್ರೂ 3 ತಿಂಗಳಿಗೆ 4 ತಿಂಗಳಿಗೆ ಬೇಲ್ ಸಿಕ್ಬಿಟ್ರೆ ಸೊ ಬೇರೆ ಏನು ದುಡ್ಡಿನವರಿಗೆ ಒಂದು ಅನ್ನೋ ತರ ಒಂದು ಮೆಸೇಜ್ ಹೋಗ್ಬಿಡುತ್ತೆ. ಖಂಡಿತ. ಸೊ ಹಾಗಾಗಿ ಇದನ್ನ ಸ್ಟ್ರಿಕ್ಟ್ ಆಗಿ ಬಹಳಷ್ಟು ಕಠಿಣವಾಗಿ ನೋಡ್ಕೊಂಡು ಮಾಡುವಂತದ್ದೇ ನಡೆಯುತ್ತೆ ಅನ್ನೋದು ನನ್ನ ಅನುಭವ. ಬಟ್ 100% 4 ತಿಂಗಳು ಸಿಗಲ್ಲ ಸರ್. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಆಫ್ 18 years. ಮತ್ತೆ ಪೊಲೀಸರು ಪೆಂಡಲ್ ಹಾಕಿರೋದ್ರ ಬಗ್ಗೆ ಒಂದು ನಿಮಿಷ ಹೇಳಿ ಮುಗಿಸ್ಬಿಡ್ತೀನಿ. ಪೊಲೀಸರಿಗೆ ಒಂದು ಏನು ಇನ್ವೆಸ್ಟಿಗೇಷನ್ ತನಿಖೆ ಮಾಡ್ಬೇಕಂದಾಗ ಆರೋಪಿಯನ್ನ ಆದಷ್ಟು ಫ್ರೆಂಡ್ಲಿ ಆಗಿ ತಗೊಳಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಅವ್ನು ಬಾಯ್ ಬಿಡಲ್ಲ. ಆರೋಪಿ ಯಾವಾಗಲೂ ಸುಳ್ಳು ಹೇಳ್ತಿರ್ತಾನೆ. ಒಂದು ಆತನ ಎದುರಿಸ್ಬೋದು, ಹೊಡಿಬಹುದು, ಆಗ ಬಾಯ್ ಬಿಡ್ತಾನೆ. ಈ ಕೇಸಲ್ಲಿ ಹಾಗಲ್ವಲ್ಲ, ಕೆಲವರು ಹೊಡೆದಿದ್ದಾರೆ, ಕೆಲವರಿಗೆ ನಡ್ಕೊಂಡು ಹೋಗೋದಂದ್ರೆ ಗೊತ್ತಾಗುತ್ತೆ. ಅಥವಾ ಈತನ ಬಿಡ್ಬೇಕು ಅಂದಾಗ ಇವರು ಅವನ ಒಂದು ಲೆವೆಲ್ಗೆ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಈ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ ಸರ್. ಎಸ್ ಲೋಹಿತ್ ಸರ್, ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಗಮನಿಸ್ತಾ ಇದ್ರಿ ಒಂದು ಕಡೆಯಲ್ಲಿ ಯಾವ ರೀತಿ ತನಿಖೆ ಸಾಗ್ತಾ ಇದೆ. ಮುಂದಿನ ಹಂತದಲ್ಲಿ ರೌಡಿ ಶೀಟರ್ ಓಪನ್ ಆಗುತ್ತಾ ದರ್ಶನ್ ಮೇಲೆ? ಜನಾಕ್ರೋಶ ಸಿಕ್ಕಾಪಟ್ಟೆ ಇದೆ. ಈ ರೀತಿಯಾಗಿ ರಾಕ್ಷಸೀಯ ವರ್ತನೆಯನ್ನು ತೋರಿದ್ದಾರೆ. ಅವರು ಮಾತ್ರ ಅಲ್ಲ, ಅವರ ಜೊತೆಯಲ್ಲಿದ್ದಂಥ ಗೆಳೆಯರ ಬಳಗ ಏನಿದೆ ಎಂಥ ಕ್ರೌರ್ಯವನ್ನು ಮೆರೆದ್ಬಿಟ್ಟಿದ್ದಾರೆ. ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ರೌಡಿ ಶೀಟರ್ ಓಪನ್ ಮಾಡಲೇಬೇಕು ಎನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇವೆ. ದರ್ಶನ್ಗೆ ಬೇಲ ಜೈಲ ಚರ್ಚೆ ಆಗ್ತಾ ಇತ್ತು. ಪ್ರಮುಖವಾಗಿ ಈ ಪ್ರಕರಣ ಆಯಿತು ಏನು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಹತ್ಯೆ ಆದ ಬಳಿಕ ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ಪೊಲೀಸರ ಕಾರ್ಯವೈಖರಿ ಇದೆಯಲ್ಲ ವಂಡರ್ಫುಲ್ ಅಂತ ಹೇಳ್ಬೋದು. ಬಸವರಾಜ್ ಸರ್, ಇನ್ನೊಂದು ಕಡೆಯಲ್ಲಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ ದರ್ಶನ್ ಅರೆಸ್ಟ್ ಆಗ್ತಾ ಇದ್ದಂತೆ ಅವರು ಫ್ಯಾನ್ಸ್ ಅಭಿಮಾನಿಗಳು ನಡ್ಕೊಂಡ ರೀತಿ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅಂಧಾಭಿಮಾನ ಅನ್ಬೇಕಷ್ಟೇ. ಖಂಡಿತ. ಯಾಕಂದ್ರೆ ಈ ಅಭಿಮಾನಿಗಳ ಒಂದು ಕಾಂಟ್ರವರ್ಸಿಗಳು ಇಂದು ನಿನ್ನೆದಲ್ಲ. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಮಧ್ಯೆ ಜಗಳ ತಂದಿಟ್ಟಿದ್ದು ಇದೇ ಅಭಿಮಾನಿಗಳು. ಆ ಅಭಿಮಾನ ಅತಿರೇಕಕ್ಕೆ ಹೋದಾಗ ರಾಜ್ಕುಮಾರ್ ಅವರೇ ಬಂದು ಹೇಳಿದ್ರು, ನನಗೂ ಅಭಿಮಾನ ಸಂಘಕ್ಕೂ ಸಂಬಂಧನೇ ಇಲ್ಲಪ್ಪ, ಅಭಿಮಾನಿಗಳು ಮಾತ್ರ ನನ್ನ ದೇವರು, ಅಭಿಮಾನ ಸಂಘಟನೆಗೂ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ರು. ಯಾಕಂದ್ರೆ ಅವ್ರಿಗೆಲ್ಲೋ ಅನ್ಸುತ್ತೆ ಈಗ ಇದೆಲ್ಲ ಈ ಥರ ಅನಾಹುತಗಳು ಆಗ್ಬೋದು ಅಂತೇಳಿ. ಹಾಗೇನೆ ಮುಂದುವರೆದು ಈಗ ತಮಿಳುನಾಡಲ್ಲಿ ಅಭಿಮಾನಿಗಳು ತಮ್ಮ ಸಿನಿಮಾ ತಾರೆಗೆ ದೇವಸ್ಥಾನ ಕಟ್ತಾರೆ. ಅಭಿಮಾನ ಒಂದು ರೀತಿ ಬೇರೆ, ಆದ್ರೆ ಅಭಿಮಾನದ ಅತಿರೇಕ ಇದು. ಯಾವ ಥರ ಮಾತಾಡ್ತಾರೆ ಅಂದರೆ, ಬಹುಶಃ ಪವಿತ್ರಗೌಡ ಗಂಡ ಕೂಡ ಮೊನ್ನೆಗೆ ಒಂದು ಚಾನಲ್ಗಳಲ್ಲಿ ಮಾತಾಡ್ದ ಈ ಥರನೇ. ಅವನು ರೇಣುಕಾ ಸ್ವಾಮಿ ಮಾಡಿದ್ ಸರಿನಾ ಅಂತೇಳಿ. ಸರಿ ಅಂತ ಯಾರು ಹೇಳ್ತಿದ್ದಾರೆ? ಸರಿ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ಆ ತಪ್ಪನ್ನ ಹ್ಯಾಂಡಲ್ ಮಾಡೋಕೆ ಒಂದು ಸಭ್ಯ ಸಮಾಜದ ಮಾರ್ಗೋಪಾಯಗಳಿದಾವೆ. ಕಾನೂನು ಸುವ್ಯವಸ್ಥೆ ಒಂದು ಮಾರ್ಗ ಇದೆ ಅದನ್ನೆಲ್ಲ ಹ್ಯಾಂಡಲ್ ಮಾಡೋಕೆ. ನೀವು ಹಾಗಾದ್ರೆ ನೀವು ನನಗೆ ಏನಾದ್ರು ಕೆಟ್ಟದಾಗ ಮಾತಾಡಿ ನಾನು ನಿಮ್ಗೆ ಕೊಂದು ಬಿಡೋದಾ? ನಾನು ನಿಮ್ಗೆ ಕೆಟ್ಟ ಮಾಡೋದಕ್ಕೆ ಕೊಂದು ಬಿಡೋದಾ? ಎಲ್ಲ ತಪ್ಪುಗಳು ಕೊಲೆನೇ ಒಂದು ಪರಿಹಾರನ? ಇವೆಲ್ಲ ಏನಾಗ್ಬಿಟ್ಟಿದೆ, ಅಭಿಮಾನಿಗಳು ಕೂಡ ದರ್ಶನ್ ಸಿನಿಮಾ ನೋಡಿ 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 ಅದೇ ಒಂದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ರಾಜ್ಕುಮಾರ್ ಅವ್ರಿಗೂ ಅಭಿಮಾನಿಗಳಿದ್ರು. ಸಿಪಾಯಿ ರಾಮು ಸಿನಿಮಾ ಬಂದಾಗ ಅನೇಕ ನಗರವಾಸಿ ಯುವಕರು, ಸುಶಿಕ್ಷಿತ ಯುವಕರು ತಮ್ಮ ಹಳ್ಳಿಗೆ ಹೋಗಿ ಕೃಷಿ ಮಾಡಕ್ ಶುರು ಮಾಡಿದ್ರು. ಬಂಗಾರದ ಮನುಷ್ಯ. ಯಾಕೆಂದ್ರೆ ನೀವು ಯಾವ ತರದ ಸಿನಿಮಾಗಳಿಂದ ನೀವು ಪ್ರಚಾರ ಪಡ್ತೀರೋ ಆ ತರದ ಅಭಿಮಾನಿಗಳು ನಿಮ್ಗೆ ಹುಟ್ಟುಕೋತಾರೆ. ಕಮಲ್ ಹಾಸನ್ ಏಕ್ ದೂಜೆಕಿಲೆ ಸಿನಿಮಾ ನೋಡಿದಾಗ ಅನೇಕ ಪ್ರೇಮಿಗಳು ಕಷ್ಟದ ಆತ್ಮಹತ್ಯೆ ಹುಡ್ಕೊಂಡ್ಬಿಟ್ರು. ಆ ತರದ ಒಂದು ಆರ ಇರ್ತದೆ. ನಾನು ಒಳ್ಳೆ ಸಿನಿಮಾಗಳಿಂದ ಪ್ರಚಾರ ಗಳಿಸ್ಬಿಟ್ರೆ ನನ್ನ ಅಭಿಮಾನಿಗಳು ಕೂಡ ಒಳ್ಳೆ ಗುಣನೇ ಕಳೀತಾರೆ. ನೀವು ಯಾವಾಗ ಮಚ್ಚು, ಲಾಂಗು, ಕೊಲೆ, ದರೋಡ ಈ ತರ ಸಿನಿಮಾ ಮಾಡ್ತೀರಿ, ನಿಮ್ಮ ಅಭಿಮಾನಿಗಳಿಗೂ ಅದೇ ಒಂದು ಮನಸ್ಥಿತಿ ಬಂದ್ಬಿಡ್ತದೆ. ಇಲ್ಲಂತೂ ಕೂಡ ಅದೇನು ಡಿ ಬಾಸ್ ಅಂತ ಎಂತೆಂಥದ್ದು ಅವ್ರ ಮಾತುಗಳನ್ನು ಕೇಳಿಸ್ಕೋಬೇಕ್ರಿ. ಅವ್ರು ಮಾತಾಡೋ ಮಾತುಗಳನ್ನು ಸಾಮಾಜಿಕ ಜಾಲತಾಣ ಮಾತಾಡೋ ಮಾತುಗಳನ್ನು ಕೇಳಿಸ್ಕೋಬೇಕು. ನೀವು ಎಷ್ಟು ಕೆಟ್ಟದಾಗಿ ಮಾತಾಡೋ, ತುಂಬಾ ವಿಕೃತಿ ಸರ್, ತುಂಬಾ ವಿಕೃತಿ. ಆಗ ಇದೇ ಮನುಷ್ಯ ಹೇಳ್ತಾನಲ್ಲ ಪಬ್ಲಿಕ್ ಆಗಿ, ನಾನು ಕಚಡ. ಹೌದು, ನಿಜ ನಿಜ ನಿಜ, ನಾನು ಕಚಡ ಅಂತ ಹೇಳ್ಕೊತಾನೆ ಸರ್ ದರ್ಶನ್ ಪಬ್ಲಿಕ್. ನನಗೆ ಎರಡು ಮುಖ ಇದೆ. ಈ ರೀತಿಯಾದ ಸ್ಟೇಟ್ಮೆಂಟ್, ಹೆಣ್ಮಕ್ಳ ಬಗ್ಗೆ ಕೊಟ್ಟಂತ ಸ್ಟೇಟ್ಮೆಂಟ್ಗಳು ತುಂಬಾ ಈ ತರದ ಮಾತಾಡಿದ್ರೆ ನೀವು ಅಭಿಮಾನಿಗಳು ಇದನ್ನೇ ಮಾಡ್ತಾರೆ. ಮತ್ತೆ ಅಭಿಮಾನಿಗಳ ಪ್ರೊಫೈಲಿಂಗ್ ನೋಡಿ, ಅಥವಾ ಇಲ್ಲಿ ಕೇಸಲ್ಲಿ ಇರುವಂತ
ಈ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನ ಬಿಟ್ಟು ಬೇರೆಯವ್ರನ್ನೆಲ್ಲ ಪ್ರೊಫೈಲ್ ನೋಡಿ, ಅವರ ಸೋಷಿಯಲ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ನೋಡಿ, ಎಲ್ಲ ಸ್ಲಮ್ ಅಲ್ಲಿ ಇರೋರು, ಕೆಳಮಟ್ಟದ ಜನ. ಇವನ್ ಏನಾದ್ರು ಮಾಡ್ಕೊಳ್ರಿ, ಪಾಪ ಅವ್ರು ನೋಡಿ ಅವ್ರ ಜೀವನ ಹಾಳಾಗೋಯ್ತಾ? ಪಾಪ ಒಬ್ಬ ತಂದೆ ಕೂಡ ಸತ್ತೋಗ್ಬಿಟ್ಟ, ಒಬ್ಬ ಈ ಆರೋಪಿಯ ತಂದೆ ಕೂಡ ಹಾರ್ಟ್ ಅಟ್ಯಾಕ್, ಅನಿಲ್ ಕುಮಾರ್ ಅಂತ ಆರೋಪಿ ಹೆಸರು, ಹೃದಯಾಘಾತ ಸತ್ತೋಗ್ಬಿಟ್ಟ. ಬಡವರು ಅವ್ರ ಮನೆಗಳ ಟಿವಿಲಿ ನೋಡ್ತೀವಿ. ಏನಂದ್ರೆ ನಿಮ್ಮ ಅಭಿಮಾನ ಬೇರೆ ಇರ್ತದೆ, ನಮ್ಮ ಅಭಿಮಾನಿಗಳಿಗೆ ನಾವೇ ಕಲಿಸ್ಬೇಕಾಗ್ತದೆ. ಈಗ ನನ್ನ ಅಭಿಮಾನಿಗಳು ಅಂತ ಇದ್ರೆ ದರ್ಶನ್ ಅನ್ಕೊಂಡ್ಬಿಟ್ಟಿದ್ರೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳೋದು, ಸರಿಯಾದ ಹಾದಿ ತೋರಿಸೋದು ಅವನ ಜವಾಬ್ದಾರಿ ಆಗಿರ್ತದೆ. ಅವ್ರನ್ನ ಕರ್ಕೊಂಡು ಹೋಗಿ ಕೊಲೆ ದರೋಡೆ ಮಾಡೋದಲ್ಲ. ಖಂಡಿತ ಖಂಡಿತ ಖಂಡಿತ. ಎಸ್ ಮಾಲ್ಗತ್ತಿ ಸರ್, ಇನ್ನೊಂದು ಕಡೆಯಲ್ಲಿ ಈಗ ದರ್ಶನ್ ಮೇಲೆ ರೌಡಿ ಶೀಟರ್ ತೆಗಿಬೇಕು ಎನ್ನುವಂಥ ವಿಚಾರದ ಬಗ್ಗೆ ನಾನು ನಿಮಗೆ ಆಗ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ. ಈಗ ದರ್ಶನ್ ಮೇಲೆ ಜಯನಗರ ಠಾಣೆಯಲ್ಲಿ ಕೂಡ ಕೇಸ್ ಇದೆ, ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ಕೇಸ್ ಇದೆ, ಇನ್ನೊಂದು ಕಡೆಯಲ್ಲಿ ಮೈಸೂರಲ್ಲೂ ಕೂಡ ಕೇಸ್ ದಾಖಲಾಗಿದೆ, ಬೇರೆ ಬೇರೆ ಠಾಣೆಯಲ್ಲಿ ಪ್ರಕರಣ ಇದೆ. ಆಗತ್ತಾ ಸರ್ ರೌಡಿ ಶೀಟರ್ ಓಪನ್ ಮಾಡೋಕೆ? ದೊಡ್ಡ ವಿಷಯ ಅನ್ನಲ್ಲ ರೌಡಿ ಶೀಟ್ ಓಪನ್ ಮಾಡೋದು. DCPನೇ ಪರ್ಮಿಷನ್ ಕೊಡ್ತಾರೆ. ಈ ಕ್ಯಾನ್ ಓಪನ್, ಇನ್ಸ್ಪೆಕ್ಟರ್ ಕ್ಯಾನ್ ಓಪನ್ ದ ರೌಡಿ ಶೀಟರ್ ಆರಾಮ್ಸೆ ಓಪನ್ ಮಾಡಬಹುದು ಅಂತ ಮಾಡ್ಬೋದು. ಅವ್ನ ಹಿಂದೆ ಇತಿಹಾಸ ಇದೆಯಲ್ಲ, 3-4 ಕೇಸ್ ಆಗಿದಾವೆ ಈ ಸ್ಪಿಟ್ ಟು ಬಿ ರೌಡಿ ಶೀಟರ್ ಅಂತ. ಅದ್ರ ಪ್ರಕಾರ ರಿಪೋರ್ಟ್ ತಗೊಂಡು ಅವೆಲ್ಲ ಕೇಸ್ಗಳು ರೆಫರ್ ಮಾಡಿ ಹಾಕ್ತಾರೆ, ಓಪನ್ ಮಾಡ್ತಾರೆ. ಸಪೋಸ್ ಓಪನ್ ಆದ್ರೆ RR ನಗರ ಸ್ಟೇಷನ್ ಅಲ್ಲೇ ಓಪನ್ ಆಗ್ಬೋದು. ಏನಾಗೋದಿದೆ ಅದರಿಂದ? ಏನಾಗೋದಿಲ್ಲಪ್ಪ. ರೌಡಿ ಶೀಟ್ ಅಂದ್ರೆ ಗಲ್ಲಿಗೆ ಏರಿಸೋದಿಲ್ಲ. ಏನ್ ಆಲ್ರೆಡಿ ರೌಡಿ ಇದ್ದಾನೆ, ಇನ್ನು ರೌಡಿ ಶೀಟರ್ ಅನ್ನಕ್ಕೆ ಏನಿದೆ? ಪೊಲೀಸ್ ರೌಡಿ ಪರೇಡಿಗೆಲ್ಲ ಕರೀತಾರಲ್ಲ ಸರ್, ಪ್ರತಿ ರೌಡಿ ಪರೇಡಿ ಕರೀತಾರೆ. ಅವಂಗೆಲ್ಲಿ ಕರೀತಾರೆ? ಕರೆಯಲ್ಲ ಅಂತೀರಾ ಸರ್? ಅವೆಲ್ಲ ನಾವು ಎಲ್ಲರಿಗೂ ಟ್ರೀಟ್ ಮಾಡ್ದಂಗೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ನಾವು ಹೇಳೋ ಸಿನಿಮಾ ಡೈಲಾಗ್ ಬೇರೆ, ಪ್ರಾಕ್ಟಿಕಲ್ ಥಿಂಗ್ ಬೇರೆ. ಕೆಲವೊಬ್ಬರಿಗೆ 1%, 99% ಎಲ್ಲರಿಗೂ ಒಂದೇ ಇರ್ತದೆ ಕಾನೂನು. ಆದ್ರೆ 1% ಯಾರು ಬಲಿಷ್ಠರು, ಯಾರು ಬಲಾಢ್ಯರು ಇರ್ತಾರೆ, ಯಾರು ಜಾತಿ ಪ್ರಭಾವ ಪವರ್ಫುಲ್ಲು, ಎಲ್ಲ ರೀತಿಯಿಂದ ಪವರ್ಫುಲ್ ಇರ್ತಾರೆ, ಅಂಥವ್ರಿಗೆ ಕಾನೂನು ಬೆಂಡ್ ಆಗ್ತದೆ. ಆ ಪರಿಸ್ಥಿತಿ ಇದೆ ಸರ್. ಈ ಕೇಸಲ್ಲಿ ಇನ್ಫ್ಲೂಯೆನ್ಸ್ ಗಳು ನಡೀಲಿಲ್ಲ ಸರ್, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಡೆದೇ ಇಲ್ಲಲ್ಲ, ನಿಜ ನಡೆದಿಲ್ಲ ಅಂತ ನಡೆದೇ ಇಲ್ಲ. ಬಿಕಾಸ್ ನಾ ಹೇಳಿದ್ನಲ್ಲ ಆಗಲೇ, ಕಮಿಷನರ್ ಅಪ್ರಿಷಿಯೇಟ್ ಮಾಡಿದೆ ನಾನು. ಯಾರು ಮುಲಾಜಿಲ್ದಾನೆ ಅವ್ರನ್ನ ಹಿಡ್ಕೊಂಡ್ ಬಂದಾರೆ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅಷ್ಟು ಈಸಿ ಅಲ್ಲ. ಅವರು ಸೋಕಾಲ್ಡ್ ಆಕ್ಟರ್, ಅವರು VIP ಸೆಲೆಬ್ರಿಟಿ ಬೇರೆ, ಫಾಲೋವರ್ಸ್ ಇದ್ದಾರೆ, ಗಲಾಟೆ ಆಗೋ ಸಂಭವ ಇರ್ತದೆ. ಮೊನ್ನೆ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದ ಪ್ರಚಾರಕ ಬೇರೆ ಕಾಂಗ್ರೆಸ್ ದುಡ್ಡು ಕೊಟ್ರೆ ಯಾರಿಗಾದ್ರೂ ಪ್ರಚಾರ ಮಾಡ್ತಾರೆ. ಒಂದ ಪಾರ್ಟಿ ಅಂತಲ್ಲ, ಯಾವ ಪಾರ್ಟಿ ದುಡ್ಡು ಕೊಡ್ತಾರೆ ಅವ್ರು ಮಾಡ್ತಾರೆ ಅವ್ರ ಪರವಾಗಿ. ಅದು ಇಂಡಿವಿಜುವಲ್ ಅವ್ರದ್ದು ದುಡ್ಡಿನ ಗಳಿಸೋ ಇದು. ಬಟ್ ಏನೇ ಇದ್ರೇನೋ ಇಂಥ ಕೃತ್ಯವನ್ನು ಮಾಡಬಾರ್ದಿತ್ತು. ನಿಜ. ಪಾಪ ಹೆಣ್ಣು ಮಗುಗೆ, ಒಂದು ಮಗು ಹೊಟ್ಟಲೆ ಇದ್ದಾಳೆ, ನಾಳೆ ಅವ್ರಿಗೆ ಗತಿ ಏನು ಅವ್ರದ್ದು? ಇವರು ಹೋಗಿ ಸಿನಿಮಾದಲ್ಲಿ ಒದ್ದಂಗೆ ಗುಂಡಾಗಿರಿ ಮಾಡಿದ್ರೆ 15-20 ಜನ ಸೇರಿ ಕೂಡಿ ಹೊಡಿಯುವಂತ ಅದು ಮೊದಲೇ TB ಪೇಷಂಟ್ ಇದ್ದಂಗೆ ಇದಾನ. ಒಬ್ಬನಿಗೆ ಒಂದ್ ಏಟು ಹೊಡೆದ್ರೆ ಸಾಯ್ತಾನೆ, ಅಂತವನಿಗೆ 10-15 ಜನ ಕೂಡಿ ಹೊಡೆದ್ರೆ ಅದೆಲ್ಲಿ ಬದುಕ್ತದೆ ಪಾಪ? ಖಂಡಿತವಾಗಿ ಸಾಯ್ತಾನೆ ಅವರು. ಇಷ್ಟು ಕಾಮನ್ ಸೆನ್ಸ್ ಬೇಡ ಅವ್ರಿಗೆ. ಒಂದು ಫೋನ್ ಮಾಡಿ ಇನ್ಸ್ಪೆಕ್ಟರ್ಗೆ ಹೇಳಿದ್ರೆ ಅವರೇ ಕರೆಸಿ ನಾಲ್ಕು ಓದ್ದು ಅವ್ನ ಕಡೆಯಿಂದ ಅಂಡರ್ಟೇಕಿಂಗ್ ತಗೊಂಡು ಆಯ್ತಪ್ಪ ಏನೇ ಮಾಡಬೇಡ ಅಂತ ಹೇಳಿ ಅವ್ನ ಕಡೆಯಿಂದ ಬರ್ಸ್ಕೊಂಡು ಏನು ಮಾಡ್ಕೊಂಡು ವಾರ ಮಾಡ್ಬೇಕು ಕಳಿಸಬಹುದಾಗಿತ್ತು. ಇವರೇ ಹ್ಯಾಂಡಲ್ ಮಾಡೋದು, ಇವ್ರನ್ನೇ ಹಿಡ್ಕೊಂಬರಕ್ ಹಚ್ಚೋದು, ಕಿಡ್ನಾಪ್ ಮಾಡಿಸೋದು, ಹೆಂಗಸಲ್ದನೆಯಿಂದ ಮಾತಾಡೋದು, ಬಾ ಅಂತ ಅನ್ನೋದು, ಇಂತಲ್ಲಿ ಬಾ ಅನ್ನೋದು, ಬಂದ್ಮೇಲೆ ಅವ್ನು ಹಿಡ್ಕೊಂಬರೋದು, ಬಂದ್ಮೇಲೆ ಸಿನಿಮಾ ಸ್ಟೈಪ್ ಒದೆಯೋದು, ಸುತ್ತಲೂ ನಿಂತ್ಕೊಳ್ಳೋದು, ಸುಡೋದು, ಚಿತ್ರ ಹಿಂಸೆ ಮಾಡಿ ಕೊಂದಿದ್ದಾರೆ. ಅವ್ನು ಅಟ್ಲೀಸ್ಟ್ ಬಂದಾಗ ಅವನು ಒಳಗೆ ಕೆಳಗೆ ಬಿದ್ದಿದ್ದಂತೆ ಹೊಡ್ಸ್ಕೊಂಡು. ಅವಾಗಾದ್ರೂ ಅಟ್ಲೀಸ್ಟ್ 2ನೇ ಸಲ ಬಂದಾಗ ತಗೊಂಡೋಗಿ ಹಾಕ್ರಪ್ಪ, ಸಾಕಿ ಬಿಡ್ರಿ, ಹೊಡಿಬೇಡ್ರಿ, ತಗೊಂಡೋಗಿ ಅಡ್ಮಿಟ್ ಮಾಡ್ರಿ ಹಾಸ್ಪಿಟ್ಲಿಗೆ, ಏನೋ 4 ನಮ್ಮ ಜನ ಹೊಡೆದಾರೆ, ಅದು ಏನ್ ಮಾಡ್ತೀರಿ, ಕೇಸ್ ಲೀಗಲ್ ಪ್ರಕಾರ ಮಾಡ್ಕೊಳ್ರಿ ಅಂತ ಹೇಳಿದ್ರು ಪೊಲೀಸರಿಗೆ ಫೋನ್ ಮಾಡಿ ಹೇಳಿದ್ರೆ ಅಟ್ಲೀಸ್ಟ್ ಅವ್ನು ಮರ್ಡರ್ ಕೇಸಿಂದ ಬಚಾವ್ ಆಗಬಹುದಾಗಿತ್ತು. ನಿಜ ಸರ್. ಸ್ವಲ್ಪ ಮಾನವೀಯತೆ ತೋರಿಸ್ಬೇಕಾಗಿತ್ತು. ಅಟ್ಲೀಸ್ಟ್ ಬಿದ್ದು ರಕ್ತ ಹೋಗುವಾಗ ಅವನಿಗೆ ಅಡ್ಮಿಟ್ ಮಾಡಿಸ್ಬೋದಾಗಿತ್ತು. ಮತ್ತೆ ಬಂದು ಮರ್ಮಾಂಗಕ್ಕೆ ಒದೆಯೋದು, ಅಲ್ಲಿ ಒದೆಯೋದು, ಇಲ್ಲಿ ಒದೆಯೋದು, ಸಿನಿಮಾ ಸ್ಟೈಲ್ ಎತ್ತಿ ಒಗೆಯೋದು. ಅದೇನದು ಒಂದು 50-40 kg ಇದಾನವ, ಎತ್ತಿ ಒಯ್ಯಕ್ಕೆ ದೊಡ್ಡ ಪೌರುಷ ಅದ್ರ ಮೇಲೆ. ಅದೇನೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಖಂಡಿತ ಆತ ಕೂಡ ಹೇಳಿದ್ನಂತೆ ಸರ್, ನನ್ನ ಹೆಂಡತಿ ಗರ್ಭಿಣಿ ಇದ್ದಾಳೆ, 5 ತಿಂಗಳು ಗರ್ಭಿಣಿ, ನನ್ನ ದಯವಿಟ್ಟು ಬಿಟ್ಬಿಡಿ. ಅಲ್ಲ, ಇವ್ರಿಗೆ ಮನುಷ್ಯತ್ವ ಬೇಕು ಸ್ವಲ್ಪ. ಆಕ್ಟರ್ ಆದ್ಮೇಲೆ ನೋಡ್ರಿ, ಹಿಂದೆ ರಾಜ್ಕುಮಾರ್ ಅಂತ ಕಲ್ಕೋಬೇಕು ಇವರೆಲ್ಲ. ನಿಜ. ಪುನೀತ್ ರಾಜ್ಕುಮಾರ್ ಅವ್ರು ಎಂತ ಇಂಥ ಲಾಂಗ್ ಮಚ್ಚು, ನಮ್ಮ ವಕೀಲರು ಹಿಡ್ದಂಗೆ ಲಾಂಗ್ ಮಚ್ಚು ಹಿಡ್ಕೊಂಡು ಎಂದು ಅವರು ಹೋರಾಟ ಮಾಡಲಿಲ್ಲ ಸಿನಿಮಾದಾಗ. ಅವರು ಪ್ರತಿಯೊಂದು ಸಿನಿಮಾನು ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗ್ತಿತ್ತು.
ಪ್ರತಿಯೊಂದು ಸಿನಿಮಾ ಒಂದೇ ಅಂತಲ್ಲ, ಪ್ರತಿಯೊಂದು ಸಿನಿಮಾ ಖಂಡಿತ ಖಂಡಿತ ಅವ್ರ ಆಕ್ಟಿಂಗ್ ಆಗಲಿ, ಅವ್ರ ಡೈಲಾಗ್ ಆಗಲಿ, ಅವ್ರ ನಡತೆ ಆಗಲಿ, ನಡೆ ನುಡಿ ಎಲ್ಲ ಒಂದೇ ಇರ್ಬೇಕ್ರಿ. ಎಸ್ ಅದೇ ಸಿನಿಮಾದಾಗ ಒಂದು ಸ್ಟೈಲ್ ಹೀರೋ, ಇಲ್ಲಿ ಹೊರಗಡೆ ಒಂದು ಹೀರೋ ಆದ್ರೆ ಅದು ಪ್ರಯೋಜನ ಇಲ್ಲ. ಖಂಡಿತ ಖಂಡಿತ ಅಟ್ಲೀಸ್ಟ್ 100% ಇರದೇ ಇದ್ರು ಒಂದು ಸ್ವಲ್ಪ ಆದ್ರೂ ಹೋಲುವಂತದ್ದಿರ್ಬೇಕು. ಎಸ್ ಎಸ್ 100% ಆಗದೆ ಇದ್ರು ಅದಕ್ಕೆ ಸ್ವಲ್ಪ ಆದ್ರೂ ಹೋಲುವಂಗೆ ನಡ್ಕೋಬೇಕು. ಎಸ್ ಎಸ್ ಬಾಯಿ ಮಾತಾಡೋದೊಂದು ಮಾಡೋದೊಂದು ಬೇರೆ ಆದ್ರೆ ಅದು ಈ ಪರಿಸ್ಥಿತಿ ತಂದಿಡ್ತದೆ. ಖಂಡಿತ 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 ಅವನಿಗೆ ಉದ್ಧಾರ ಆಗೋದಿಲ್ಲ. ಎಲ್ಲ ಎಷ್ಟು ಜನ ನಾವು ಹೆಣ್ಣು ಮಕ್ಕಳು ಎಷ್ಟು ಶಾಪ ಆಗ್ತಾವ ಅವಕ್ಕೆ ಹೌದು, ನಿಜ ನಿಜ ಅಲ್ವಾ? ದುಡಿಯೋದು ಒಬ್ಬನೇ ಮಗ, ಅವರು ತಂದೆ ತಾಯಿ ಅವು ಅಳತಾವೆ, ಹೆಂಡತಿ ಹೇಳ್ತಾಳೆ, ಈಗ ಅದಕ್ಕೆಲ್ಲ ಹೊಣೆ ಯಾರು? ಅದಕ್ಕೆ ಎಸ್ ಯಾರು? ಈಗಾದ್ರೂ ಹೇಳ್ತೀನಿ ನಾನು, ಏನ್ ನಿರ್ಮಾಪಕರು ಏನಿದ್ದಾರೆ ಅವನ ಕಡೆಯಿಂದ ಕೋಟಿ ಕೋಟಿ ಹಾಕಿ ಏನ್ ದುಡ್ಡು ಮಾಡಿದ್ದಾರೆ, ಆ ಮಕ್ಕಳು ಎಲ್ಲ ಸೇರ್ಕೊಂಡು ಅವ್ರಿಗೆ ಏನಾದ್ರೂ ಸಹಾಯ ಮಾಡ್ಲಿ. ಆ ಕುಟುಂಬ ಹುಡುಗಿಗೆ ಏನಾದ್ರು ಸಹಾಯ ಮಾಡ್ಲಿ. ಅವರು ಅವ್ರ ಕಡೆ ಅಂತ ಕೇಳಿದೆ ಸರ್. ಪ್ರಾಫಿಟ್ ತಗೊಂಡಾರೆ. ನಾಳೆ ಇವನು ಆಡ್ತಾನೆ. ನನಗನ್ಸ ಮಟ್ಟಿಗೆ ನಾನು ನೋಡಿದ್ದೇನೆ, ನನಗೂ ನನ್ನ ಸರ್ವಿಸ್ ನಲ್ಲಿ ಸುಮಾರು 40 ವರ್ಷ ಸರ್ವಿಸ್ ಆಗಿದೆ ಇಲಾಖೆಯಲ್ಲಿ. ಸಾಕಷ್ಟು ಕೇಸುಗಳು ನೋಡಿದ್ದೇವೆ. ಯಾವ VIP ಕೇಸುಗಳು ಇನ್ನೂವರೆಗೂ ಕನೆಕ್ಷನ್ ಆಗಿಲ್ಲ. ಎಸ್ ಎಸ್ ಯಾವ ಆಗಿಲ್ಲ. ನೀವು ಉದಾಹರಣೆ, ನಾವು ಹಿಂದೆ ಹೇಳ್ತಿದ್ದೆ ನಾನು, ಸುಮಿತ್ರಾ ದೇಸಾಯಿ ಅಂತ ದೇವರಾಜ್ ಅರಸನ್ ಕಾಲಕ್ಕೆ ಒಬ್ಬಕ್ಕೆ ಹಿಂಗ ಓಡೋಗಿದ್ಲು. ಅವಳ ಮೇಲೆ ಅವಾಗ ಕೇಸ್, ಸುಮಿತ್ರಾ ದೇಸಾಯಿ ಅಂತ, ಅವಾಗ ಕಿತ್ತೂರ್ ಅಂತ ಒಬ್ಬ ಡೆಪ್ಟಿ ಹೋಮ್ ಮಿನಿಸ್ಟರ್ ಇದ್ದ, ಅವ ರಾಜೀನಾಮೆ ಕೊಟ್ಟ. ಅವಾಗ ಅವನೇ ಹಾಸ್ಟೆಲ್ ಬಂದಿದ್ದಕ್ಕೆ ಗೋವಾದಲ್ಲಿ ಓಡಿಸಿದ್ರು. ಅದು ಮುಂದೆ ನಾಪತ್ತೆನೇ ಆಗ್ಬಿಡ್ತು, ಸಿಗಲೇ ಇಲ್ಲ ಅಂತ ಹಿಡ್ಕೊಂಡು ಇಲ್ಲಿವರೆಗೂ ಯಾವುದು ಹಾಲಪ್ಪ, ರೇಣುಕಾಚಾರ್ಯ, ಯಾವುದು ಗೋಕಾಕ್ ಜಾರಕಿಹೊಳಿ, ಮೇಟಿ, ಎಷ್ಟು ಕೇಸುಗಳಾಗಿಲ್ಲ. ಸ್ವಾಮಿಗಳು ಆ ಮಠದ್ದು ಯಾವ ಕನೆಕ್ಷನ್ ಆಗಿದ್ದಾವೆ? ಯಾವ ಕನೆಕ್ಷನ್ ಆಗಿದೆ ಹೇಳಿ? ಇದೇನಾಗ್ಬಿಡ್ತದೆ, 2-3 ವರ್ಷ ಟೈಮ್ ಸಿಗ್ತದೆ ಅವರಿಗೆ ಚಾರ್ಜ್ ಶೀಟ್ ಆದ್ಮೇಲೆ. ಇವರೆಲ್ಲ ಸಮಾಜದಿಂದ ಒತ್ತಡ ತರ್ತಾರೆ. ಯಾರ ಮಾತು ಅವ್ರು ಕೇಳ್ತಾರೆ, ಅವ್ರ ಹಿರಿಯರು ಯಾರಿದ್ದಾರೆ ಅವ್ರ ಮಾತು ಕೇಳೋರು ಅವ್ರ ಕಡೆಯಿಂದ ಒಂದ್ ಮಾಡಿ, ನೋಡಪ್ಪ ಆಗಿದ್ದಾಗಿದೆ, ಹೋಗಿದ್ದೋಗಿದೆ, ಸತ್ತವನು ಸತ್ತು ಹೋದ, ಅವನೇನು ವಾಪಸ್ ಬರೋದಿಲ್ಲ. ಈ ಜೀವಂತ ಇದ್ದವ್ರ ಬಗ್ಗೆ ಯೋಚನೆ ಮಾಡಿ, ನಿನ್ನ ಮಗು ಬಗ್ಗೆ ಯೋಚನೆ ಮಾಡಿ, ಇಷ್ಟು ದುಡ್ಡು ಕೊಡ್ತಾರೆ, ಕೋಟಿಗಟ್ಟಲೆ ಬೇಕಾದಂಗೆ ದುಡ್ಡು ಗಳಿಸಿದ್ದಾನೆ ಅವನು, ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ, ತಗೊಂಡು ರಾಜಿ ಗೀಜಿ ಆರಿ ಅಂತ ಹೇಳ್ಕೊಂಡು ನಾಳೆ ಇದು ರಾಜಿ ಆಗೋ ಕೇಸನೇ. ಈಗೇನು 4-5 ತಿಂಗಳ ಒಳಗೆ ಬೀಳ್ತಾರೆ, ಅದೇ ಪನಿಷ್ಮೆಂಟು. ಮಾನಸಿಕ ಏನು ಹಿಂಸೆ ಆಗ್ತದೆ ಅದೇ ಪನಿಷ್ಮೆಂಟು. ಅವನೇನು ಪರ್ಮನೆಂಟ್ ಜೈಲಿಗೆ ಹೋಗೋದು ನನಗೇನು 100% ನನಗೆ ಸಂಶಯ ಇದೆ. ಟೆಕ್ನಿಕಲ್ ಎವಿಡೆನ್ಸ್ ಇಸ್ ಸ್ಟ್ರಾಂಗ್ ಇದಾವೆ. ಏನೇ ಇದ್ರು ಆಗೋದಲ್ಲ ಬ್ರದರ್. ಎಲ್ಲ ಸಂಬಂಧಿಕರ ಹೋಸ್ಟೆಲ್ ಹೋಗಿ ಏನ್ ಮಾಡ್ತೀರಿ ನೀವು? ಟೆಕ್ನಿಕಲ್ ಎವಿಡೆನ್ಸ್ ಕ್ಯಾನಾಟ್ ಬಿ ಡಿಸ್ಟ್ರಾಯ್ಡ್. ಅಲ್ಲ, ಹ್ಯಾಂಗ್ ಯಾವ್ದು ಆಗಿದೆ ಹೇಳಿ ನನಗೆ? ಆಗಿಲ್ಲ, ಬಾದ್ ಮಾತು ಬೇರೆ. ಕೇಸ್ ಯಾವ್ದೇ ಆಗಿದೆ ಹೇಳಿ? ಈಗ ಹೇಳ್ತೀನಿ, ನನ್ನ ಗಂಡಗೆ ಯಾರು ಹೊಡೆದಿಲ್ಲ, ಅವ್ನಿಗೆ ಏನಾಯ್ತು ಇದಾಯ್ತು ಏನೋ ಅಂತ. ಬಹುಶಃ ಇಲ್ಲಿ ಶೆಡ್ ಅಲ್ಲಿ ಕೂಡ CCTV ಕ್ಯಾಮೆರಾ ಇರ್ತದೆ, ಯಾಕಂದ್ರೆ ಸೀಸ್ ಗಾಡಿ ಇಡೋ ಜಾಗ ಅಲ್ಲಿ CCTV ಇರ್ತವೆ. ಎಸ್ ಸರ್ ವಕೀಲರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸರಿ, ಈಗ ಇಲ್ಲಿ ಬೇಲ್ ಆಗಿಲ್ಲ ಅಂತ ಹೇಳಿದ್ರೆ ದರ್ಶನ್ ಮುಂದೆ ಏನ್ ಮಾಡ್ಬೋದು? ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಾ ಹೆಂಗೆ? ಅಲ್ಲ, ಬೇಲ್ ಏನಾಗುತ್ತೆ ಅಂದ್ರೆ ಮೊದಲು 439ರಲ್ಲಿ ಮೊದಲು ಸೆಷನ್ ಕೋರ್ಟ್ಗೆ ಹಾಕ್ತೀವಿ. ಅಲ್ಲಿ ರಿಜೆಕ್ಟ್ ಆದ್ಮೇಲೆ ಹೈಕೋರ್ಟ್, ಅಲ್ಲಿಂದ ಸುಪ್ರೀಂ ಕೋರ್ಟ್ ತನಕ ಹೋಗುತ್ತೆ. ಸೊ ಅದು ಪ್ರಕ್ರಿಯೆ. ಅಲ್ಲಿವರೆಗೂ ಹೋಗೇ ಹೋಗ್ತಾರೆ, ಬೇಲ್ ತಗೊಳಕ್ ಪ್ರಯತ್ನ ಪಟ್ಟೆ ಪಡ್ತಾರೆ. ಬಟ್ ನಾನು ಹೇಳ್ತಾ ಇರೋದೇನು ಅಂದ್ರೆ, ಇವಾಗ ನಮ್ಮ ಮಾಲ್ಗತಿ ಸಾಹೇಬ್ರು ಯಾವ್ದೋ VIP ಕೇಸ್ಗಳು ಕನ್ವಿಕ್ಷನ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ, ಖಂಡಿತ. ಬಟ್ ಇದು ಆದ್ರೆ ಏನು ಆಶ್ಚರ್ಯ ಇಲ್ಲ. ನಾವ್ ಈಗಲೇ ಸೋಲ್ಬಾರ್ದು. ಯಾಕಂದ್ರೆ ಹೋರಾಟ ಮಾಡೋವರೆಗೂ ಕೊನೆವರೆಗೂ ನಾವು ಹೋರಾಟ ಮಾಡ್ಲೇಬೇಕು. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇದಾವೆ ಸಮಾಜಕ್ಕೆ. ನೋಡಿ, ಈ ಮಾಧ್ಯಮ ಈಗಿರುವಂತ ಸ್ಟ್ರಾಂಗ್ನೆಸ್ ಅವಾಗ ಇರ್ಲಿಲ್ಲ. ಇವತ್ತು ಈ ಕೇಸ್ ಪ್ರಕರಣ ಇಲ್ಲಿವರೆಗೂ ಅವ್ರು ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅದು ಮಾಧ್ಯಮಗಳ ಹೋರಾಟನೇ ಹೊರತು ಇನ್ಯಾರು ಅಲ್ಲ. ಮಾಧ್ಯಮ ತೋರಿಸಿದಾಗ ಸಾರ್ವಜನಿಕರು ಮಾತಾಡೋದ್ರಲ್ಲಿ ಇದು ಸ್ಟ್ರಾಂಗ್ ಆಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲೂ ಕೂಡ ಮಿಸ್ ಆಗಕ್ ಸಾಧ್ಯತೆನೇ ಇಲ್ಲ. ಮನುಷ್ಯ ಬದಲಾಗ್ಬೋದು, ಅದೇ ಟೆಕ್ನಿಕಲ್ ಎವಿಡೆನ್ಸ್ ಗಳು ಸಾಧ್ಯತೆ ಇಲ್ಲ. ಈ ಕೇಸಲ್ಲಿ ಇರುವಂತದ್ದೆಲ್ಲ ಟೆಕ್ನಿಕಲ್ ಎವಿಡೆನ್ಸ್. ಯಾವುದು ಮರ್ಮಾಂಗಕ್ಕೆ ಹೊಂದಿದಾರೋ ಇಲ್ಲೋ ಬೇರೆ. ಬಟ್ ಆತನ ಮೋಟಿವ್ ಪ್ರಿಪರೇಷನ್ ಮೇಲೆ ಈತನಿಗೆ 14 ವರ್ಷ ಶಿಕ್ಷೆ ಆಗಿಲ್ಲ ಆದ್ರೂ ಕೂಡ ಈ ಕೇಸ್ ನಲ್ಲಿ 7ರಿಂದ 10 ವರ್ಷದ ಶಿಕ್ಷೆ ಆಗ್ಲೇಬೇಕು ಆತನ ಪಾರ್ಟ್ ಆಫ್ ವರ್ಕ್ ಅಲ್ಲಿ. ನೋಡಿ, ನಾನು ಇನ್ನೊಂದು ಪೊಲೀಸರು ಯಾಕೆ ಫಸ್ಟ್ ಅಪ್ರಿಶಿಯೇಟ್ ಮಾಡ್ತೀನಿ ಅಂದ್ರೆ, FIR ಅಲ್ಲಿ ಅಕ್ಯೂಸ್ ನಂಬರ್ 1 ಮತ್ತು 2 ಮಾಡಿದ್ರು. ಥ್ಯಾಂಕ್ ಯು ಗಾಡ್. ಅದನ್ನ ಇವ್ರು ಅಕ್ಯೂಸ್ ನಂಬರ್ 18, 19 ಮಾಡಲಿಲ್ಲ. ಈತನ ಇನ್ವಾಲ್ವ್ಮೆಂಟ್ ಇದೆ. ಮತ್ತೆ ಎಲ್ಲೋ ಒಂದು ಲೀಕ್ ಆಗುತ್ತೆ ಅದು ಮಾಧ್ಯಮದಲ್ಲಿ. ಈತನೇ ತೆಗೆದು ಬಿಸಾಕಿದ್ದಾನೆ ಅನ್ನೋದು ಕೂಡ ಏನೋ ಒಂದ್ ಕಡೆ ಸ್ಪಷ್ಟವಾಗಿ ಬಂದಿದೆ ಅಂತ ಹೇಳಿದೆ. ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡ್ಬೇಕಂದ್ರೆ ಡಾಕ್ಟರ್ಗೆ ಏನೋ ಆಫರ್ ಮಾಡ್ತಾರೆ, ಆತ ಅದರಿಂದ ನಿವೃತ್ತಿಯಾಗಿ ಬೇರೆಯವ್ರಿಗೆ ಕೊಡ್ತಾರೆ. ಅಂದ್ರೆ ದೇ ಆರ್ ಟ್ರೈಯಿಂಗ್ ಎವ್ರಿವೇರ್. ಬಟ್ ಎಲ್ಲೂ ಕೂಡ ಇದು ಗುಟ್ಟಾಗಿ ಇಳ್ಕೊಂತ ಇಲ್ಲ, ಎಲ್ಲವೂ ಕೂಡ ಆಚೆಯಾಗಿ ಬರ್ತಾ ಇದಾವೆ. ಬಟ್ ಇಲ್ಲಿ ಮಾಧ್ಯಮದ ತೋರಿಸಿರೋದೆಲ್ಲವೂ ಕೂಡ ಕೋರ್ಟ್ ನಲ್ಲಿ ಎವಿಡೆನ್ಸ್ ಆಗಲ್ಲ. ಆದ್ರೆ ಮಾಧ್ಯಮ ತೋರಿಸ್ತಿರೋದ್ರಿಂದ ಒಂದು ಭಯ ಇರುತ್ತೆ ಸಾರ್ವಜನಿಕರಲ್ಲಿ, ಈ ವಿಷಯ ಗೊತ್ತಾಗಿದೆ ಅಂತ ಹೇಳಿ. ಎಲ್ಲಾ ಅಧಿಕಾರಿಗಳು ಕೂಡ ಆತನ ಕೆಲಸ ಆತ ಮಾಡೇ ಮಾಡ್ತಾನೆ. ಅಧಿಕಾರಿ ಎಂತವ್ರು ಇದ್ರು ಕೂಡ ಮಾಡೇ ಮಾಡ್ತಾನೆ. ಯಾಕೆಂದ್ರೆ ಇದು ಯಾವಾಗ ಬೇಕಾದ್ರೂ CBI ಕನ್ವರ್ಟ್ ಆಗ್ಬೋದು ಕೇಸು, ಯಾರು ಬೇಕಾದ್ರೂ ಅರ್ಜಿ ಹಾಕ್ಬೋದು ಇದನ್ನ.
ಆ ಕುಟುಂಬಸ್ಥರು ಇವತ್ತು ಇನ್ವೆಸ್ಟಿಗೇಷನ್ ಅಲ್ಲಿ ಸರಿ ಇಲ್ಲ ಅಂದಾಗ ಆ ಬಾಡಿನ ಮಣ್ಣು ಮಾಡಿದ್ರೆ ಯಾವ ಬೇಕಾದ್ರೂ ತಿರ್ಗಾ ನೆತ್ಬೋದು, ತಿರ್ಗಾ ಮಾಡ್ಬೋದು. ಸೊ ಹಾಗಾಗಿ ಇದನ್ನ ನಾವು ತಪ್ಪಿಸ್ಕೊಂತಾರೆ ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ. ನಾವು ಅವ್ರ ಕನ್ವಿಕ್ಷನ್ ಕೊಡಿಸ್ಲೇಬೇಕು, ಬದಲಾಗಿರೋ ಸಮಾಜವನ್ನ ನಾವ್ ಎತ್ತಿ ಇಡಲೇಬೇಕಾಗುತ್ತೆ ಸರ್. ಎರಡನೇದು ನಾನು ನಿಮ್ಗೆ ಈಗಾಗಲೇ ಬಂದಿರಂಗೆ ರಾಜ್ಯ ಅಡ್ಡಿ ಅಂತ ಎಲ್ಲಾ ಒಂದು ಗಮನಕ್ಕೆ ಬಂದಿದೆ. ನಾನು ಆ ಬಾಸ್ ಅಂತ ಏನಿದ್ದಾರೆ ಕರೀತಾರೆ ಅದನ್ನ ಸೋಕಾಲ್ಡ್ ಪರ್ಸನ್ ನ, ಆತನ ಸಂಘಟನೆಗಳು ರಾಜ್ಯಾದ್ಯ ಅಂತ ಕ್ಲೋಸ್ ಆಗ್ಬೇಕು ಅಂತ ಹೇಳಿ ನಾನು ಇವರಿಗೆ ಅರ್ಜಿ ಕೊಟ್ಟಿದ್ದೆ, ಹೋಮ್ ಮಿನಿಸ್ಟರ್ಗೆ ಸಂಪತ್ ಅವರೇ. ಸೊ ಅದಕ್ಕೆ ರೆಸ್ಪಾನ್ಸ್ ಕೂಡ ಬಂದಿದೆ. ಇವ್ರು ಮಾಡಿರುವಂತ ಸಂಘಟನೆ ಏನ್ ಫ್ಯಾನ್ಸ್ ಅಸೋಸಿಯೇಷನ್ ಇದೆ ಅದು ಅನ್ಲಾಫುಲ್ ಆಕ್ಟ್ ಅನ್ನ ಮಾಡ್ತಾ ಇದೆ, ಒಳಗಡೆ ಕ್ರೈಮ್ ನ ತೋರಿಸ್ತಾ ಇದೆ. ಯಾಕೆ ಅಂದ್ರೆ ಎರಡನೇದು ಫರ್ದರ್ ಏನ್ ಹೇಳ್ತೀನಿ, ಒಬ್ಬ ಚಿತ್ರದುರ್ಗದಿಂದ ಕರ್ಕೊಂಡ್ ಬರೋನು ಅವನ ಡೆಸಿಗ್ನೇಷನ್ ಏನಾಗುತ್ತೆ ಅಂದ್ರೆ ಇಸ್ ದ ಪ್ರೆಸಿಡೆಂಟ್ ಫಾರ್ ಸಮ್ ಫ್ಯಾನ್ಸ್ ಅಸೋಸಿಯೇಷನ್ ಕ್ಲಬ್. ಆತನ ಡೆಸಿಗ್ನೇಷನ್ ಅದಾಗಿರುತ್ತೆ. ಅಂದ್ರೆ ಇವರು ಫ್ಯಾನ್ಸ್ ಆಗಿ ಕನೆಕ್ಟ್ ಆಗಿರುವಂತದ್ರಿಂದನೇ ಈ ಒಂದು ಪ್ರಕರಣ ನಡೆದಿರೋದು. ಅಲ್ಲಿಗೆ ಇದು ಅನ್ಲಾಫುಲ್ ಆಕ್ಟ್ ಮಾಡ್ತಿರುವಂತ ಅಸೋಸಿಯೇಷನ್. ಇವತ್ತಾರೋ ರವಿ ಅನ್ನೊಬ್ಬನ ಬಂಧಿಸಿದ್ದಾರೆ, ಯಾರೋ ಪಂಚರ್ ಮಾಡಿ ಎದುರಿಸದಂತೆ ಒಬ್ಬ ಅಮಾಯಕ ಹುಡುಗನ, ನೀವು ಆತರ ಎಲ್ಲ ಮಾತಾಡಬೇಡ ಅಂತ ಹೇಳಿ. ಸೊ ಮೊದಲು ಈ ಫ್ಯಾನ್ ಅಸೋಸಿಯೇಷನ್ ನ ಬ್ಯಾನ್ ಮಾಡಿ ಅಂತ ಹೇಳಿದೀನಿ. ಸೊ ಇದಕ್ಕೆ ಧ್ವನಿಯಾಗಿ ಸಾರ್ವಜನಿಕರು ಎಷ್ಟೋ ಜನ ನನಗೆ ವಿದ್ಯಾವಂತರು ಮತ್ತೆ ಓದಿರುವಂತರು IPS ಆಫೀಸರ್ಸ್ ಗಳು ಕೂಡ ನನಗೆ ಕರೆ ಮಾಡಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಸೊ ಈ ರೀತಿ ನಾವು ಮಾಡ್ಲೇಬೇಕಾಗತ್ತೆ ನಾವು ಸಮಾಜದಲ್ಲಿ ಇದ್ದವರು. ಯಾಕಂದ್ರೆ ಸಮಾಜ ಒಪ್ಪಂದಲ್ಲ, ಸಮಾಜದಲ್ಲಿ ನಾವೆಲ್ಲರೂ ಇದೀವಿ. ನಾಳೆ ದಿನ ನಾವು ಇನ್ನೊಬ್ರಿಗೆ ಬಿಟ್ಕೊಡ್ತೀವಿ, ನಾವ್ ಏನ್ ಬಿಟ್ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಇಂಥವ್ರು ಒಬ್ಬ ಅಕ್ವಿಟ್ ಆಗ್ಬಿಟ್ರೆ ಈ ಕೇಸಲ್ಲಿ, ನಾಳೆ ದಿನ ಇಟ್ ಇಸ್ ಗ್ರಾಂಟೆಡ್. VIP ಅವನು ದುಡ್ಡಿರೋನು ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂಡು ಓದಿ ನಾವೆಲ್ಲ ಓದು ಅಭ್ಯಾಸ ಮಾಡಿ ನೋಡಿ ಸಾಹೇಬ್ರು ಪೊಲೀಸ್ ಆಫೀಸರ್ ಆಗಿ IPS ಮಾಡಿರೋದಕ್ಕೆಲ್ಲ ಏನ್ ಸಿಕ್ತು ಇವತ್ತು. ಹಾಗಾಗಿ ನಾನು ಲಾಸ್ಟ್ ಬೆಂಚಲ್ಲೇ ಕುತ್ಕೊಂತ ಇದ್ದಲ್ಲ ಸ್ವಾಮಿ, ನಾನೇ ನಮ್ಮ ತಂದೆ ತಾಯಿ ಮಾತು ಹೇಳ್ಕೊಂಡು ಅಡ್ಮಿಷನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇದನ್ನ ನಾವು ಮೊದಲು ಮಾಡ್ಬೇಕು ವಿದ್ಯಾವಂತರು ಅಂದ್ರೆ. ನಾವು ಇದನ್ನ ಒಪ್ಕೊಳ್ಳೇಬಾರ್ದು ಕೊನೆವರೆಗೂ ಕೂಡ. ಜಡ್ಜ್ಮೆಂಟ್ ಕೂಡ ಸಾರ್ವಜನಿಕ ಪರವಾಗಿ ಬರ್ಬೇಕಂತ ಹೋರಾಟ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಪ್ರಕಾರ ಅಂದ್ರೆ ನನ್ನ ಅನುಭವ ಹೇಳಿದೆ. ನನ್ನ ಅನುಭವ ಪ್ರಕಾರ ಹಿಂದೆ ಎಂದೂ ಯಾವ ಕನೆಕ್ಷನ್ ಆಗಿಲ್ಲ, ಇದು ಹಂಗೆ ಆಗ್ತದೆ ನನ್ನ ವಿಚಾರದಲ್ಲಿ ಹೇಳಿದೆ. ಆದ್ರೆ ಸಮಾಜ ದೃಷ್ಟಿಯಿಂದ ಇಂಥ ಕೇಸು ಕನೆಕ್ಷನ್ ಆಗಬೇಕು. ನಮ್ಮ SIT ಇದು ನಮ್ಮ ಟೀಮ್ ಅದವರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ತನಿಖೆ ಚೆನ್ನಾಗಿ ಒಳ್ಳೆ ದೃಷ್ಟಿಯಿಂದ ನಡೆದಿದೆ. ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ, ಎಲ್ಲಾನು ಕ್ರಿಯೇಟ್ ಮಾಡಿ ಎಲ್ಲ ಕಲೆಕ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕ್ತಾರೆ. ಇಂಥ ಕೇಸ್ ಕನೆಕ್ಷನ್ ಆಗ್ಬೇಕನ್ನೋ ನಾನು ಇಲ್ಲ ಅಂತ ಅನ್ನೋದಿಲ್ಲ, ನಾನು ಕನೆಕ್ಷನ್ ಆಗಬಾರ್ದು ವಿಚಾರ ಇಲ್ಲ. 100% ಕನೆಕ್ಷನ್ ಆಗಬೇಕು. ಸಮಾಜಕ್ಕೂ ಕಾನೂನು ಯಾರಿಗೂ ಬಿಡುದಲ್ಲಪ್ಪ, ಇಂಥ ದೊಡ್ಡ ವ್ಯಕ್ತಿಗೆ ಇಂಥ ಫೇಮಸ್ ವ್ಯಕ್ತಿಗೆ ಬಿಟ್ಟಿಲ್ಲ, ಅವನು ಶಿಕ್ಷೆಯಾಗಿ ಜೈಲಿನಲ್ಲಿ ಇದ್ದಾನೆ ಅನ್ನುವಂತ ಸಂದೇಶ ಹೋಗ್ಬೇಕಂತ ನಮ್ಮ ಅಭಿಪ್ರಾಯ. ಆದ್ರೆ ಆಗುದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ಅನುಭವ ಪ್ರಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇಟ್ನಾಳ್ ಸರ್ ನಿಮಗೂ ಕೂಡ ಧನ್ಯವಾದಗಳು ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದ್ ಕಡೆಯಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ನಾನು ಆಗ್ಲೇ ಹೇಳಿದೆ ನಾಳೆ ಅಥವಾ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬಹುದು ಅಂತೇಳಿ. ಹಾಗೆಯೇ ದರ್ಶನ್ ವಿರುದ್ಧ ರೌಡಿ ಶೀಟರ್ ತೆರಿಬೇಕು ಎನ್ನುವಂಥ ಆಗ್ರಹ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮುಂದೆ ಒಂದು ವೇಳೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲಲ್ಲೇ ಇರಬೇಕಾ, ಇದ್ರೆ ಒಂದು 6 ತಿಂಗಳು ಇರ್ತಾರಾ? ಹಾಗೆಯೇ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ, ಪಾಪ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂಥ ಕುಟುಂಬದ ಗತಿ ಏನು? ಮನೆಗೆ ಬೆಳಕಾಗಿದ್ದಂಥ ಮಗ ಆತ, ಮನೆಗೆ ಆತನೇ ಓರ್ವನೇ ಮಗ ಇದ್ದ, ಹೆಂಡತಿ 5 ತಿಂಗಳ ಗರ್ಭಿಣಿ, ಮುಂದೇನು ಎನ್ನುವಂಥ ಚಿಂತೆಯಲ್ಲಿ ಆ ಕುಟುಂಬ ಇದೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.